30/6/2025 ಬಿ ಎ ಅವರಿಂದ ಒಂದು ಲೆಟ್ರ್ ಬರುತ್ತೆ. ಆ ಲೆಟ್ರನ್ನ ಸಾರಾಂಶ ಏನು ಅಂತ ಹೇಳಿದ್ರೆ, ಯಾರೋ ಒಬ್ಬರು ರಾಮಕಿಶೋರ್ ಅಂತ ಹೇಳ್ಬಿಟ್ಟು ಹಕ್ಕು ಮಾಹಿತಿಯಲ್ಲಿ ನಮಗೆ ಕೆಲವೊಂದು ಮಾಹಿತಿಗಳನ್ನು ಕೇಳಿದ್ದಾರೆ. ಅದರಲ್ಲಿ ಪ್ರಮುಖವಾದಂಥ ಹಕ್ಕು ಮಾಹಿತಿ ಅವರು ಕೇಳಿರೋದೇನು ಅಂತ ಹೇಳಿದ್ರೆ, ಸರ್ಕಾರಿ ಅನುದಾನಿತ ಶಾಲೆಯ ಆವರಣದಲ್ಲಿ ಖಾಸಗಿ ಶಾಲೆ ನಡೆಸಲು ಯಾವ ಆಧಾರದ ಮೇರೆಗೆ ಅನುಮತಿ ನೀಡುತ್ತಾರೆ ದಾಖಲೆಗಳು. ಅದಾದಮೇಲೆ CSR ಅನುದಾನದಲ್ಲಿ ನಿರ್ಮಿಸಿರುವ ಕಟ್ಟಡವನ್ನು NGO ಮಾತ್ರ ಬಳಸಿಕೊಳ್ಳಬೇಕೆಂಬ ಆದೇಶವಿದ್ದರೂ ಮಕ್ಕಳಿಂದ ಶುಲ್ಕ ವಸೂಲು ಸಂಗ್ರಹಿಸುತ್ತಿರುವ ಬಗ್ಗೆ ಮಾಹಿತಿ ಅನ್ನೋ ಬಗ್ಗೆ ಮತ್ತು ಇನ್ನು ಕೆಲವು ರಿಲೇಟೆಡ್ ಕ್ವಶನ್ಸ್ ಅವರನ್ನು ಕೇಳಿದ್ದಾರೆ ಅಂತ ಹೇಳ್ಬಿಟ್ಟು BA ಅವರು ನಮ್ಮ HMಗೆ ಒಂದು ಲೆಟ್ರ್ ಬರೆದ್ಬಿಟ್ಟು ನೀವು ಅವ್ರಿಗೆ ಇನ್ಫಾರ್ಮೇಷನ್ ಕೊಡಿ ಅಂತ ಹೇಳ್ಬಿಟ್ಟು HM ಅವ್ರಿಗೆ ಸೂಚಿಸ್ತಾರೆ. ಅದು ಬಂದು ದಿನಾಂಕ 30/6/2025. ತಮ್ಮ ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಷಯ ಏನು ಅಂತ ಹೇಳಿದ್ರೆ, ನಮ್ಮದು ಕೋಆಪರೇಟಿವ್ ಸೊಸೈಟಿ ಆ್ಯಕ್ಟಲ್ಲಿ ನಡೀತಾ ಇರ್ತಕ್ಕಂಥ ಒಂದು ವಿದ್ಯಾಸಂಸ್ಥೆ. ಕರ್ನಾಟಕ ಕೋಆಪರೇಟಿವ್ ಸೊಸೈಟಿ ಆ್ಯಕ್ಟಲ್ಲಿ ಪಬ್ಲಿಕ್ ಅಥಾರಿಟಿ ಅನ್ನೋದು ಇರೋದಿಲ್ಲ. ನಾವು ಪಬ್ಲಿಕ್ ಅಥಾರಿಟೀಸ್ ಅಲ್ಲ. ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟಲ್ಲಿ ಪಬ್ಲಿಕ್ ಅಥಾರಿಟಿ ಅಂತ ಹೇಳಿದ್ರೆ, ಕೋಆಪರೇಟಿವ್ ಸೊಸೈಟಿಯಲ್ಲಿ ಬರೋರು ಪಬ್ಲಿಕ್ ಅಥಾರಿಟಿ ಎಲ್ಲ. ನಾವು ಇನ್ಫಾರ್ಮೇಷನನ್ನು, ನಾವು ಪರ್ಸನಲ್ ಇನ್ಫಾರ್ಮೇಷನನ್ನು ನಾವು ಯಾರಿಗೂ ಹಂಚ್ಕೊಳ್ಳೋದು ಬೇಕಾಗಿಲ್ಲ ಅಂತ ಹೇಳ್ಬಿಟ್ಟು ಆನರಬಲ್ ಸುಪ್ರೀಂ ಕೋರ್ಟೇ ಹೇಳಿದೆ. ಹಂಗಿದ್ರೂ ಸಹ ಒಂದು ನಮಗೆ BO ಸಾಹೇಬ್ರಿಂದ ಒಂದು ಲೆಟ್ರ್ ಬಂದಾಗ ನಮಗೆ ಮತ್ತೊಂದು ವಿಷಯ ಗೊತ್ತಿರಬೇಕು. 30 ದಿನಗಳ ಕಾಲಾವಕಾಶ ಇರುತ್ತೆ. ನಾವೇನಾದರೂ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟಲ್ಲಿ ಯಾರಾದರೂ ನಮಗೆ ಇನ್ಫಾರ್ಮೇಷನ್ ಕೇಳಿದ್ದಾರೆ ಅಂತ ಹೇಳಿದ್ರೆ ನಮಗೆ 30 ದಿವಸ ಕಾಲಾವಕಾಶ ಇರುತ್ತೆ. ಆ 30 ದಿವಸ ಕಾಲಾವಕಾಶ ನಮಗಿನ್ನ ಜುಲೈ 30ನೇ ತಾರೀಕುವರೆಗೂ ಇರುತ್ತೆ. ನಮ್ಮ ಕಾರ್ಯದರ್ಶಿಯವರು ನಾವು ಈ ಒಂದು ವಿದ್ಯಾಸಂಸ್ಥೆಯ ಹೊಣೆ ಒಂದು ಬಿಟ್ಟು ಒಂದು ಸತತವಾಗಿ ಒಂದು 10 ವರ್ಷ 12 ವರ್ಷಗಳಿಂದ ಈ ಗುರುಪೂರ್ಣಿಮೆ ಅಂತ ಬಂದರೆ ಕೈವಾರದಲ್ಲಿ ನಾವು ಒಂದು 3 ದಿನ ಅಂದರೆ ಗುರುಪೂರ್ಣಿಮೆಗೆ 3 ದಿನ ಒಂದು 20,000 ಜನಕ್ಕೆ ಊಟದ ವ್ಯವಸ್ಥೆಯನ್ನು ನಾವು ಮಾಡ್ತಾ ಬರ್ತಾಯಿದ್ವಿ. ಸತತವಾಗಿ ಒಂದು 12 ವರ್ಷದಿಂದ ಮಾಡ್ತಾ ಬರ್ತಾಯಿದ್ವಿ. ಅದರಲ್ಲಿ ನಾವು ಒಂದು ಸ್ವಲ್ಪ ಬ್ಯುಸಿ ಇದ್ವಿ. ಆ ಕಡೆ ಒಂದು ಸ್ವಲ್ಪ ಊಟದ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿದ್ರೆ, ಅದಾದಮೇಲೆ ಏನಾಯಿತು ಅಂತ ಹೇಳಿದ್ರೆ, ಇವರು 30/6/2025 ಏನು ಇನ್ಫಾರ್ಮೇಷನ್ ಕೇಳಿದ್ದಾರೆ ಅಂತ ಹೇಳಿದ್ರೆ, ಅದಾದ ತಕ್ಷಣ ಮತ್ತೆ ನಿನ್ನೆ 2 ಯೂಟ್ಯೂಬ್ಗಳು ಬಂತು. ಮೊನ್ನೆ ಯೂಟ್ಯೂಬ್ಗಳು ಬಂತು. ಅದರಲ್ಲಿ ಅವರು ಆರೋಪ ನಮ್ಮ ಮೇಲೆ ಹೇಳಿರೋದು ಅಂತ ಹೇಳಿದ್ರೆ, ನಾವು ಸರ್ಕಾರಿ ಅನುದಾನಿತ ಪ್ರೌಢಶಾಲೆಯಲ್ಲಿ ದಾಖಲಾತಿಗಳನ್ನು ನಾವೇ ಕಡಿಮೆ ಮಾಡಿಕೊಂಡು ಇಂಗ್ಲೀಷ್ ಸ್ಕೂಲನ್ನು ಬೆಳೆಸಬೇಕು ಅನ್ನೋದು ಒಂದು ಆಪಾದನೆ. ನಮ್ಮ ಶಾಲೆಯಲ್ಲಿ ಒಂದು ಸುದ್ದಿ ಮಾಧ್ಯಮದವರು ಅವ್ರನ್ನ ಕೇಳ್ತಾರೆ, ಮೂಡಲ್ಕಿರೋ ಸುದ್ದಿ ಮಾಧ್ಯಮದವರು, ನಿಮ್ಮ ಶಾಲೆಯಲ್ಲಿ ಇವಾಗ ಸ್ಟ್ರೆಂತ್ ಎಷ್ಟಿದೆ ಅಂತ ಹೇಳಿದ್ರೆ ಬೇಕಂತಲೇ 90 ಅಂತ ಕೊಡ್ತಾರೆ. ಫಸ್ಟು ಒಂದನ್ನು ಕೇಳ್ತಾರೆ, CSR ಅನುದಾನದಲ್ಲಿ ನಿಮಗೆ ಬಿಲ್ಡಿಂಗ್ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಅವರೇ ಕೇಳ್ತಾರೆ. ದಟ್ ಈಸ್ ಸೆಲ್ಫ್ ಡಿಕ್ಲರೇಷನ್. ಅವರಷ್ಟಕ್ಕೆ ಅವರೇ ಹೇಳೋದು CSR ಫಂಡ್ ಬಂದಿದೆಯಾ ಇಲ್ವಾ ಅನ್ನೋದು ಮಾಹಿತಿ ಕೇಳಿದ್ದಾರೆ. ಮಾಹಿತಿ ಕೊಡೋವರೆಗೂ ನಾವು ಯಾವ ರೀತಿ ವರ್ತನೆ ಮಾಡಬೇಕು, ಒಂದು ಪಬ್ಲಿಕ್ ಸಂಸ್ಥೆಯಲ್ಲಿ ಒಂದು ವ್ಯವಹಾರ ನಡೀತಾ ಇರಬೇಕಾದ್ರೆ ನಾವು ಯಾವ ರೀತಿ ನಡಿಬೇಕಾಗಿರೋದು, ಒಂದು ಸಂವಿಧಾನದಿಂದ ಇರಬೇಕಾಗಿರೋ ಕರ್ತವ್ಯ ಅವ್ರಿಗಿರತ್ತೆ. ಅವರ ಕರ್ತವ್ಯನ ಮರೆದುಬಿಟ್ಟು ಒಂದು ಸುದ್ದಿ ಮಾಧ್ಯಮಗಳಲ್ಲಿ ಒಂದು ಪ್ರಚಾರನ ಮಾಡ್ತಾರೆ. ಏನು ಅಂತ ಹೇಳಿದ್ರೆ, ಇಲ್ಲಿ 90 ಜನ ಮಕ್ಕಳಿದ್ದಾರೆ ಹೈಸ್ಕೂಲಲ್ಲಿ ಅಂತ ಹೇಳ್ಬಿಟ್ಟು, ಪ್ರೌಢಶಾಲೆಯಲ್ಲಿ ಇಲ್ಲಿ ದಾಖಲಾತಿಗಳನ್ನ ಮಾಡ್ಕೊಳ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಸರ್, ಒಂದೇ ಒಂದು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾನು ಒಂದೇ ಒಂದು ವಿಷಯ ಹೇಳ್ತೀನಿ. ನಮ್ಮ ಇಡೀ ಹೈಸ್ಕೂಲ್ ಸ್ಟಾಫು ಏನಿದ್ದಾರೋ ಈ ರಜಾ ದಿನಗಳಲ್ಲಿ ನಾವು ಒಂದು ದಿವಸನೂ ಅವ್ರಿಗೆ ರಜಾ ಆಗಕ್ಕೆ ಬಿಡಲಿಲ್ಲ. ನಾವು ಯಾವ್ಯಾವ ಫೀಡಿಂಗ್ ಸ್ಕೂಲ್ ಇದೆಯೋ 7th ಯಾವ್ಯಾವ ಫೀಡಿಂಗ್ ಸ್ಕೂಲ್ ಇದೆಯೋ ಎಲ್ಲ ಸ್ಕೂಲುಗಳೂ ದಿನಕ್ಕೆ 1 ಬಾರಿ 2 ಬಾರಿ ಎಲ್ಲ ಹೋಗ್ಬಿಟ್ಟು ಎಷ್ಟು ಮಕ್ಕಳು ಸೇರಿಸ್ಬೇಕು ಅಷ್ಟು ಮಕ್ಕಳನ್ನು ಸೇರಿಸ್ಕೊಂಡು ಬರ್ತಾಯಿದ್ದೀವಿ. ಹಾಲಿ ನಮ್ಮಲ್ಲಿರ್ತಕ್ಕಂಥ ಸ್ಟ್ರೆಂತು 90 ಅಲ್ಲ, ಅದು 207 ಜನ ಸ್ಟ್ರೆಂತ್ ಇದ್ದಾರೆ. ಮತ್ತು ಇನ್ನೂ ಸ್ಟ್ರೆಂತು ಒಂದು ಸ್ವಲ್ಪ ನಾವು ಇಂಪ್ರೂವ್ ಮಾಡಬೇಕಾಗಿತ್ತು. 207 ಇದ್ದಾರೆ ಇವಾಗ. 90 ಅನ್ನೋದು ಯಾಕಂತ ಹೇಳಿದ್ರೆ ಒಂದು ತಪ್ಪು ಕಲ್ಪನೆಯಿಂದ ಹೇಳೋದು. ಮಾಹಿತಿ ಇಲ್ಲ ಅವ್ರಿಗೆ. ಫಸ್ಟು CSR ಫಂಡಲ್ಲೇ ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳ್ತಾರೆ. ಅದಕ್ಕೂ ಮಾಹಿತಿ ಕೋರಿ ಒಂದು ಅರ್ಜಿ ಹಾಕಿದ್ದಾರೆ. ಅಲ್ಲವರೆಗೂ ಕಾಯಬೇಕಾಗಿತ್ತು, ಅದನ್ನು ಕಾದಿಲ್ಲ. ಬೇರೆ ಸುದ್ದಿ ಮಾಧ್ಯಮಗಳಿಗೆ ಏನು ಹೇಳ್ತಾರೆ ಅಂತ ಹೇಳಿದ್ರೆ 90 ಜನ ಮಕ್ಕಳಿದ್ದಾರೆ ಅಂತ ಹೇಳ್ಬಿಟ್ಟು, ಅದು ಕೂಡ ಸುಳ್ಳು. ಯಾಕಂತ ಹೇಳಿದ್ರೆ ಮಾಹಿತಿ ನಮ್ಮಲ್ಲೇ ಬಂದು ಕೇಳಿದಿದ್ರೆ ನಾವು ಕೊಡ್ತಾ ಇದ್ವಿ, ನೋಡಪ್ಪ 207 ಜನ ಮಕ್ಕಳಿದ್ದಾರೆ ಅಂತ ಹೇಳ್ಬಿಟ್ಟು. ಈ 90 ಜನ ಮಕ್ಕಳಿದ್ದಾರೆ ಅಂತ ಹೇಳ್ಬಿಟ್ಟು ಏನು ಪೋರ್ಟ್ರೈ ಮಾಡಬೇಕು ಅಂತಿದ್ದಾರೋ, ಈ ಸಂಸ್ಥೆಯ ಹೆಸರನ್ನು ಹಾಳು ಮಾಡಬೇಕು ಅನ್ನೋ ಒಂದೇ ಒಂದು ಉದ್ದೇಶ. ಯಾವುದು ಇನ್ಫಾರ್ಮೇಷನ್ ಇಲ್ದಿರ, ಒಂದು ವೇಳೆ ನಿಜ ಆಗಿದ್ದರೆ ಪರವಾಗಿಲ್ಲ, 90 ಜನ ಇದ್ದು ನಿಜ ಆಗಿದ್ದರೆ ಪರವಾಗಿಲ್ಲ, ಸ್ಟಾಟ್ಸಲ್ಲಿ ಸಿಗುತ್ತೆ. 207 ಜನ ನಾವು ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. 90 ಅಂತ ಯಾವ ಆಧಾರದಲ್ಲಿ ಮಾಡ್ತಾರೆ? ನಿರಾಧಾರದಲ್ಲಿ ಮಾಡ್ತಾ ಇರೋದು. ಆದ್ದರಿಂದ ಸ್ಪಷ್ಟವಾಗಿ ಅವ್ರಿಗೆ ಮಾಹಿತಿ ಬೇಕಾಗಿಲ್ಲ. ಈ ಸಂಸ್ಥೆಯ ಹೆಸರನ್ನು ಕೆಡಿಸ್ಬೇಕು ಅನ್ನೋ ಒಂದೇ ಒಂದು ಉದ್ದೇಶ ಅವರಲ್ಲಿ ಇರುತ್ತೆ ಅನ್ನೋದು ನಾವು ಮನಗಣ್ಬೇಕಾಗತ್ತೆ.
ಅದಾದಮೇಲೆ ಸರ್ ಒಂದೇ ಒಂದು ಸಿ ಎಸ್ ಆರ್ ಫಂಡಲ್ಲಿ ನಮ್ಗೆ ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ತುಂಬ ಬೊಬ್ಬೆ ಹೊಡಿತಾ ಇದ್ದಾರೆ. ಅದಕ್ಕೆ ನಾನು ಒಂದೇ ಒಂದು ಸ್ಪಷ್ಟೀಕರಣ ಕೊಡೋದು, ಅದಕ್ಕೆ ಇನ್ಫಾರ್ಮೇಷನ್ ಕೊಡಬೇಕಾಗಿದ್ದು ನಾವು 30 ದಿವಸ ಇದ್ದರೂ ಕೂಡ ಏನಾಗುತ್ತೆ ಅಂತ ಹೇಳಿದ್ರೆ, ದಿಢೀರಾಗಿ ನಾವು 9ನೇ ತಾರೀಕು ನಾವು ಊಟದ ವ್ಯವಸ್ಥೆಯಲ್ಲಿದ್ವಿ, 10ನೇ ತಾರೀಕು ಊಟದ ವ್ಯವಸ್ಥೆಯಲ್ಲಿದ್ದಾಗ BO ಸಾಹೇಬರು ನಮ್ಮ ಶಾಲೆಗೆ ಬರ್ತಾರೆ. ಶಾಲೆಗೆ ಬಂದು ಅವ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಒಂದು ನೋಟಿಸ್ ಕೊಡ್ತಾರೆ, ನಮ್ಮ ಇದು ಶಿಕ್ಷಕರಿಗೆ ಒಂದು ನೋಟಿಸ್ ಕೊಟ್ಬಿಟ್ಟು, ಈ ಶಾಲೆಗೆ ಭೇಟಿ ನೀಡಿದ್ದು ಈ ಕಟ್ಟಡವು SVV ಅನುದಾನಿತ ಪ್ರೌಢಶಾಲೆಗೆ ನಿರ್ಮಿತವಾಗಿದೆಯೋ ಅಥವಾ CSR ಫಂಡ್ನಲ್ಲಿ ಇನ್ಫೋಸಿಸ್ ಫೌಂಡೇಶನ್ನಿಂದ ಯಾವ ಉದ್ದೇಶಕ್ಕಾಗಿ ನಿರ್ಮಿಸಿದೆ ಎಂಬುದರ ಬಗ್ಗೆ ಇನ್ಫೋಸಿಸ್ ಫೌಂಡೇಶನ್ ಕಡೆಯಿಂದ ಸ್ಪಷ್ಟ ಮಾಹಿತಿ ನೀಡಲು ಈ ಮೂಲಕ ಶಾಲೆಯ ಆಡಳಿತ ಮಂಡಳಿ ಮತ್ತು ಮುಖ್ಯ ಶಿಕ್ಷಕರಿಗೆ ಮಾಹಿತಿಗಳನ್ನು 2 ದಿನದ ಒಳಗಾಗಿ ಸೂಕ್ತ ದಾಖಲಾತಿಗಳೊಂದಿಗೆ ಇಲಾಖೆಗೆ ಒದಗಿಸಲು ಈ ಮೂಲಕ ತಿಳಿಸಲಾಗಿದೆ. ಒದಗಿಸಲು ವಿಫಲವಾದಲ್ಲಿ ಮುಂದಿನ ಇಲಾಖೆ ಸೂಚನೆಗಳಂತೆ ನಡೆದುಕೊಳ್ಳಲು ಈ ಮೂಲಕ ತಿಳಿಯಪಡಿಸುತ್ತೇವೆ. ನಾವು ಸ್ಪಷ್ಟವಾಗಿ BO ನಮಗೆ ಅಧಿಕಾರಿಗಳು ಬಂದಿದ್ದಾರೆ, ಆ ಮಾಹಿತಿಯನ್ನು 2 ದಿವಸದಲ್ಲಿ ಅಂತ ಹೇಳಿದರೆ, ಈಗಾಗಲೇ ನಾವೆಲ್ಲ ಕೂಡ ಮಾಹಿತಿನ ರೆಡಿ ಮಾಡಿದ್ವಿ. ರೆಡಿ ಮಾಡಿ ಅವ್ರು ಕೇಳಿರೋದಷ್ಟೇ, ಇನ್ಫೋಸಿಸ್ ಒಂದು ನಮ್ಗೆ ಕೊಟ್ಟಿರೋದು CSR ಅನುದಾನದಲ್ಲಿ ನಿರ್ಮಾಣ ಮಾಡಿದ್ದಾರಾ ಇಲ್ವಾ ಅಂತ ಹೇಳ್ಬಿಟ್ಟು. ನಾವು ಹೇಳಿದ್ದೀವಿ, ಸರ್ ನಮಗೆ CSR ಅನುದಾನದಲ್ಲಿ ಯಾವುದೇ ಅಮೌಂಟು ನಮಗೆ ನಮ್ಮ ಬಿಲ್ಡಿಂಗಿಗೆ ಬಂದಿಲ್ಲ. ನಮಗೆ ಇನ್ಫೋಸಿಸ್ ಫೌಂಡೇಶನ್ ಅಮೌಂಟಿಂದ ಅವರು ಒಂದು ಬಿಲ್ಡಿಂಗನ್ನು ನಾವು ರಿಕ್ವೆಸ್ಟ್ ಮಾಡಿಕೊಂಡು, ಅದರಲ್ಲಿ ಏನಾಯಿತು ಅಂತ ಹೇಳಿದ್ರೆ ಸರ್, ಯಾವುದು ಅಂತ ಹೇಳಿದ್ರೆ ದಾನದ ರೂಪದಲ್ಲಿ ಯಾವ ರೀತಿ ಬರುತ್ತೆ ಅಂತ ಹೇಳಿದ್ರೆ, ಒಬ್ಬ ಮಹಾನುಭಾವರು ಎಷ್ಟೋ ಜನ ಅದನ್ನು ನಾನು ಬರ್ತೀನಿ, ಈ ಪೀಠಕ್ಕೆ ಬರ್ತೀನಿ, SVV ರೂರಲ್ ಎಜುಕೇಷನ್ ಸೊಸೈಟಿ 62ರಲ್ಲಿ ಹೆಂಗೆ ಬಂತು ಅಂತ ಹೇಳ್ಬಿಟ್ಟು ಅದನ್ನು ಹೇಳೋಕ್ಕೂ ಮೊದಲು ಈ ನಮ್ಮ ಸಂಸ್ಥೆಯ ಹಳೆ ವಿದ್ಯಾರ್ಥಿ ರಮೇಶ್ ರೆಡ್ಡಿ ಅನ್ನೋರು ಇದ್ದರು. ಅವರು ಇವಾಗ ಇನ್ಫೋಸಿಸಲ್ಲಿ ಕೆಲಸ ಮಾಡ್ತಾರೆ. ಸುಧಾಮೂರ್ತಿ ಮೇಡಮ್ ಅವ್ರಿಗೆ ತುಂಬ ನಿಕಟವರ್ತಿಗಳಾಗಿರ್ತಾರೆ. ನಾವು ಅವ್ರ ಹತ್ರ ಒಂದು ರಿಕ್ವೆಸ್ಟ್ ಮಾಡ್ಕೊಂಡ್ರಿ, ನೋಡಿ ಸರ್ ನಮ್ಮ ಶಾಲೆ ಇದ್ದಿದೆ, ನೀವು ಈ ಥರ ಓದಿರೋರು, ನಮ್ಮ ಶಾಲೆಗೆ ನೀವೇನಾದರೂ ಮಾಡಬೇಕಂದ್ರೆ, ಸರ್ ಖಂಡಿತ ಸರ್ ನಾನು ಓದಿದ್ದೀನಿ, ನಾನು ಇಷ್ಟೆಲ್ಲ ಬೆಳೆದಿದ್ದೀನಿ, ಈ ಶಾಲೆಗೆ ಏನಾದರೂ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಆ ಪುಣ್ಯಾತ್ಮ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ನಮಗೆ ಈ ಶಾಲೆಯನ್ನು ಕೊಡಿಸೋದಕ್ಕೆ ಸುಧಾಮೂರ್ತಿ ಮೇಡಮ್ ಅವ್ರ ಹತ್ರ ಮಾಡ್ತಾರೆ. ಮೇಡಮ್ ಅವರು ನಮಗೊಂದು ಶಾಲೆಯನ್ನು ಬರ್ತಾರೆ, ನಾವು ಕೊಟ್ಟಿರೋ ರಿಕ್ವಿಜೇಷನ್ ಮೇಲೆ ಅವರೇ ಒಂದು ನೀಲಿ ನಕ್ಷೆ ಮಾಡ್ತಾರೆ, ಅದನ್ನು ನಾವು ಅನುಮೋದನೆ ಮಾಡ್ತೀವಿ. ಅನುಮೋದನೆ ಮಾಡಿದಾಗ ಒಂದು ಸುಸಜ್ಜಿತವಾದಂಥ ಒಂದು ಶಾಲೆಯನ್ನು, ನಮಗೆ 10 ಕೊಠಡಿಗಳ ಶಾಲೆಯನ್ನು ಇವಾಗ ನೀವು ಏನು ನೋಡ್ತಾ ಇದ್ದೀರೋ ಈ ಶಾಲೆಯನ್ನು ಕಟ್ಟಿಸ್ಕೊಡ್ತಾರೆ. ಕಟ್ಟಿಸ್ಕೊಟ್ಮೇಲೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಇದನ್ನು ಹಸ್ತಾಂತರ ಮಾಡಬೇಕಾದ್ರೆ ನಮ್ಮ ಸೆಕ್ರೆಟರಿ ಅವರಿಗೆ ಡಿಸೆಂಬರ್ 27, 2019 ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಇನ್ಫೋಸಿಸ್ ಫೌಂಡೇಶನು ನಿಮಗೇನು ಬಿಲ್ಡಿಂಗ್ ಇಲ್ಲಿ ನಾವು ಕಟ್ಟಿಸ್ಕೊಟ್ಟಿದ್ದೀವಿ, ಆ ಬಿಲ್ಡಿಂಗಲ್ಲಿ ನೀವು ಇಲಾಖೆ ಅನುಮತಿ ಪಡೆದು LKGಯಿಂದ 8ನೇ ತರಗತಿವರೆಗೂ ಇಂಗ್ಲೀಷ್ ಮೀಡಿಯಂ ಶಾಲೆಯನ್ನು ನಡೆಸೋದಕ್ಕೆ ನಮಗೆ ಯಾವುದೇ ಅಭ್ಯಂತರವಿರುವುದಿಲ್ಲ ಅಂತ ಹೇಳ್ಬಿಟ್ಟು ನಮ್ಗೆ ಹೇಳಿದ್ದಾರೆ. ಈ ಇನ್ಫಾರ್ಮೇಷನ್ ಇಲ್ದಿರಾನೇ ಅವರು ನಿಮ್ಮದು CSR ಫಂಡು ಅಂತ ಹೇಳ್ತಾರೆ. ಇನ್ಫಾರ್ಮೇಷನ್ ಕೋರಿ ಒಂದು ಅರ್ಜಿ ಕೊಟ್ಟಿದ್ದಾರೆ, ಅದನ್ನು ಕೊಡೋವರೆಗೂ ಕಾಯಬೇಕು. ಅಲ್ಲವರೆಗೂ ಯೂಟ್ಯೂಬಲ್ಗೆ ಹೇಳೋದು ಮತ್ತು ಇನ್ನೊಂದು ಹೇಳೋದು, ಸಂಸ್ಥೆಯಲ್ಲಿ ನಾವು ಎಷ್ಟೋ ಜನ ಮಕ್ಕಳನ್ನ ನಾವು ಇಲ್ಲಿ ವಿದ್ಯಾಭ್ಯಾಸ ಕೊಡ್ತಾ ಇದ್ರು, ಅಷ್ಟಿಲ್ಲ ಇಷ್ಟೇ ಇರೋದು, ಸ್ಟ್ರೆಂತ್ ಕಡಿಮೆ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಹೇಳೋದು, ಈ ಥರ ಎಲ್ಲ ಕೂಡ ಮಾಡ್ಕೊಂಡು ಬರ್ತಾಯಿದ್ರು. ಅದಾದಮೇಲೆ ಸರ್ ಇವೆಲ್ಲ ಕೂಡ ಇದ್ದರೂ ಕೂಡ ನಾನು ಈ ಸಂಸ್ಥೆ ಒಬ್ಬ ಅಧ್ಯಕ್ಷನಾಗಿ ಈ ಸಂಸ್ಥೆಯ ನಡವಳಿಕೆಗಳು, ಈ ಸಂಸ್ಥೆ ಆಗುವಗಳ ಬಗ್ಗೆ ಒಂದು 2 ನಿಮಿಷ ಮಾತಾಡೋದಕ್ಕೆ ತಮ್ಮ ಮುಂದೆ ಮಾತಾಡೋದಕ್ಕೆ ಇಚ್ಛೆ ಪಡ್ತೀನಿ. ನಮಗೆ 1962ಕ್ಕೂ ಮೊದಲು ಈ ನೆಂಗಲಿ ಭಾಗದಲ್ಲಿ ಯಾವುದೇ ಪ್ರೌಢಶಾಲೆ ಇರಲಿಲ್ಲ. ನಮ್ಮಲ್ಲಿ ಪ್ರೌಢಶಾಲೆಗೆ ಹೋಗ್ಬೇಕು ಅಂತ ಹೇಳಿದ್ರೆ ಮುಳಬಾಗಿಲು ಪಟ್ಟಣಕ್ಕೆ ಹೋಗಬೇಕಾಗಿತ್ತು, 14 ಕಿಲೋಮೀಟರ್ ದೂರ ಇತ್ತು. ಎಷ್ಟೋ ಜನ 5ನೇ ಕ್ಲಾಸ್ವರೆಗೂ ಓದಿ, 2ನೇ ಕ್ಲಾಸ್ವರೆಗೂ ಓದಿ, ಇಲ್ಲ 7ನೇ ಕ್ಲಾಸ್ವರೆಗೂ ಬಂದು ಅಲ್ಲಿಗೆ ಅವ್ರ ವಿದ್ಯಾಭ್ಯಾಸ ನಿಲ್ಲಿಸ್ಬಿಟ್ಟು ವ್ಯವಸಾಯನೋ ಕೂಲಿನೋ ಏನೋ ಮಾಡ್ಕೊಳ್ತಾ ಇದ್ರು. ಈ ಒಂದು ನಿಟ್ಟಿನಲ್ಲಿ ಇಲ್ಲಿ ಒಂದು ಎಜುಕೇಷನ್ ಸಿಸ್ಟಮ್ಮು ಮುಳಬಾಗಿಲಿಗೆ ಹೋಗೋದಕ್ಕೆ ಹಿಂಜರಿತಾ ಯಾರಿಗೂ ಎಜುಕೇಷನ್ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಒಂದು ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಮಾಡಬೇಕು. ತದ್ವಾರ ಇಲ್ಲೇನಿರುತ್ತೋ ನಮ್ಮ ಹಳ್ಳಿಯಲ್ಲಿರ್ತಕ್ಕಂಥ ಒಂದು ಶೈಕ್ಷಣಿಕ ಒಂದು ಉನ್ನತಿಗೆ ನಾವೆಲ್ಲರೂ ಕೂಡ ಕಾರಣಭೂತರಾಗಬೇಕು ಅಂತ ಹೇಳ್ಬಿಟ್ಟು ಆಗಿನ ಕಾಲದಲ್ಲಿ ಮಹಾನುಭಾವರು ಎಲ್ಲರೂ ಸೇರಿಕೊಂಡು 62ರಲ್ಲಿ ಒಂದು ಶ್ರೀ ವರಸಿದ್ಧಿ ವಿನಾಯಕ ರೂರಲ್ ಎಜುಕೇಷನಲ್ ಸೊಸೈಟಿ ಅಂತ ಹೇಳ್ಬಿಟ್ಟು ಒಂದು ಮಾಡ್ತಾರೆ. ಒಂದು ಮಾಡಿಬಿಟ್ಟು ಇಲಾಖೆ ಅನುಮತಿ ತಗೊಂಡು ಒಂದು ಪ್ರೌಢಶಾಲೆಯನ್ನು ಓಪನ್ ಮಾಡ್ತಾರೆ ಸರ್. ಆ ಪ್ರೌಢಶಾಲೆ ಓಪನ್ ಮಾಡಿದ್ದು 62, 63ರಲ್ಲಿ ನಮಗೆ 38 ದಾಖಲಾತಿಗಳು ಸಿಗುತ್ತೆ. ಎಂತಂದರೆ ಒಂದೇ ವರ್ಷದಲ್ಲಿ 38 ಜನ ಅಡ್ಮಿಷನ್ ಆಗ್ತಾರೆ ನಾವು. ಅದಾದಮೇಲೆ 67ರಲ್ಲಿ ನಮಗೆ ಈ ಶಾಲೆಗೆ ಸರ್ಕಾರದಿಂದ ಅನುದಾನ ಸಿಗುತ್ತೆ ಅಂತ ಹೇಳಿದ್ರೆ, ಇದು ಖಾಸಗಿ ಶಾಲೆ. ಈ ಖಾಸಗಿ ಶಾಲೆಯ ಜಮೀನು ನಮ್ಮದು. ನಾವು ಬಿಲ್ಡಿಂಗ್ ದಾನಿಗಳಿಂದ ಏನಾದರೂ ಒಂದು ಬಿಲ್ಡಿಂಗ್ಗಳು ಆಗಿನ ಕಾಲದಲ್ಲಿ ಎಲ್ಲ ಕೂಡ ಹೆಂಚಿನ ಮನೆಗಳೇ ಹಾಕ್ಕೊಂಡು ಒಂದು ಬಿಲ್ಡಿಂಗ್ ತಗೊಂಡು ಇದು ಮಾಡ್ಕೊಂಡ್ವಿ. 38 ಜನದ ಒಂದು ಸ್ಟ್ರೆಂತನ್ನು ನಾವು 65, 67ರಲ್ಲಿ 158 ಆಗತ್ತೆ. ಯಾಕಂತ ಹೇಳಿದ್ರೆ
38, 158 ಆ ಕಾಲದಲ್ಲಿ ಆಗಬೇಕು ಅಂತ ಹೇಳಿದ್ರೆ ಅದೊಂದು ಕ್ರಾಂತಿ ಥರನೇ ಆಗಿರುವಂಥದ್ದು ವಿಷಯ. ಆ 67ರಲ್ಲಿ ಆದಾಗ ಸರ್ಕಾರದವರು ನೋಡು ಈ ಭಾಗದಲ್ಲಿ ಎಜುಕೇಷನ್ನು ತುಂಬ ಇಂಪಾರ್ಟೆಂಟ್ ಇದೆ, 38 ಜನ ಮಕ್ಕಳಿದ್ದದ್ದು 158 ಜನ ಮಕ್ಕಳಾಗಿದ್ದಾರೆ, ಇದಕ್ಕೆ ನಾವು ಒಂದು ಅನುದಾನಿತವನ್ನು ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ ಇಲ್ಲಿ ಶೈಕ್ಷಣಿಕವಾಗಿ ನಮ್ಮ ಸರ್ಕಾರಿ ಶಾಲೆ ಇಲ್ದಿರೋ ಇದ್ರು ಕೂಡ ಅವ್ರು ಯಾರೋ ಮುಂದೆ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಅನುದಾನಿತ ಶಾಲೆಯನ್ನು ನಾವು ಪ್ರಾರಂಭ ಮಾಡಿದ್ದೀವಿ. ಪ್ರಾರಂಭ ಮಾಡಿದ ಮೇಲೆ ಯಾವತ್ತೇ ಆಗಲಿ ಬದಲಾವಣೆ ಜಗದ ನಿಯಮ ಅಂತ. ಅದಾದಮೇಲೆ ನಮಗೆ ಜೂನಿಯರ್ ಕಾಲೇಜು ಒಂದು ಅವಶ್ಯಕತೆ ಅಂತ ಬರುತ್ತೆ. ಜೂನಿಯರ್ ಕಾಲೇಜು ಅಂತ ಹೇಳಿದ್ರೆ ಹೆಣ್ಮಕ್ಳನ್ನ ಏನು ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ನಾವು ಯಾವತ್ತೇ ಆಗಲಿ SVV ರೂರಲ್ ಎಜುಕೇಷನ್ನು ನಮ್ಮ ಸೊಸೈಟಿ ಏನು ಕೇಳುತ್ತೆ, ನಮ್ಮ ನೆಂಗ್ಲಿ ಗ್ರಾಮ ಏನು ಕೇಳುತ್ತೆ, ನಮ್ಮ ನೆಂಗ್ಲಿ ಗ್ರಾಮದ ಸುತ್ತಮುತ್ತಲು 56 ಹಳ್ಳಿಗಳು ನಮ್ಮನ್ನು ಏನು ಬಯಸ್ತವೆ ಅನ್ನೋ ಒಂದು ನಿಟ್ಟಿನಲ್ಲಿ ಕೆಲಸದಲ್ಲಿ ಪ್ರವೃತ್ತರಾಗಬೇಕು ಅಂತ ಹೇಳಿದ್ರೆ 85, 86 ಮುಂಚೆ ಈ SLCಯಲ್ಲಿ ಪಾಸಾಗಿರೋ ಹೆಣ್ಮಕ್ಳನ್ನು PUC ಕಳಿಸ್ತಾ ಇರಲಿಲ್ಲ ನಮ್ಮ ಕಡೆ. ಇದೇನಪ್ಪ PUCಗೆ ಹೆಣ್ಮಕ್ಳು ಕಳಿಸ್ತಾ ಇರಲಿಲ್ಲ ಅಂತ ಹೇಳ್ಬಿಟ್ಟು, ಇಲ್ಲ ಸರ್ ಮುಳಬಾಲ್ಗೆ ಹೋಗಿ ಬರೋದು ಬಸ್ಸುಗಳಲ್ಲಿ ಹೆಣ್ಮಕ್ಳಿಗಂತ ಅಷ್ಟೊಂದು ಇದಿಲ್ಲ ಅಂತ ಹೇಳ್ಬಿಟ್ಟು, ಆಗಿನ ಕಾಲದಲ್ಲಿ ನಿಮಗೆಲ್ಲ ಗೊತ್ತು 18 ವರ್ಷ ತುಂಬಿದ್ರೇ ಮದುವೆ ಮಾಡ್ತಾಯಿದ್ರು, ಅದಕ್ಕಿಂತ ಮುಂಚೆನೇ ಹೆಣ್ಮಕ್ಳಿಗೆ ಮದುವೆ ಮಾಡಿರ್ತಂಥ ಒಂದು ಪರಿಸ್ಥಿತಿಗಳಿತ್ತು. ಈ ಹೆಣ್ಮಕ್ಳಿಗೆ ಈ ವಿದ್ಯಾಭ್ಯಾಸ ಎಲ್ಲ ಕೂಡ ಕೊರತೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಆವಾಗ ನಮ್ಮ ಲಕ್ಷ್ಮಯ್ಯ ಸರ್, ಯಾರು ಇವಾಗ ಮಾಜಿ ಅಧ್ಯಕ್ಷರಾಗಿದ್ರು, ಅವರು ಇವಾಗಿಲ್ಲ, ನಮಗೆ ದೊಡ್ಡಪ್ಪ ಆಗಬೇಕು, ಅವ್ರು ಏನು ಮಾಡಿದ್ರು ಅಂತ ಹೇಳಿದ್ರೆ ಒಂದು ಜೂನಿಯರ್ ಕಾಲೇಜನ್ನು ನಾವು ಮಾಡೋಣ, ಹೆಣ್ಮಕ್ಳಿಗೆಲ್ಲ ಕೂಡ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಅವರೊಂದು ಜೂನಿಯರ್ ಕಾಲೇಜನ್ನು ಓಪನ್ ಮಾಡಿದ್ರು. ಜೂನಿಯರ್ ಕಾಲೇಜು ನಮಗೆ 86, 87ರಲ್ಲಿ ನಾವು ಓಪನ್ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಓಪನ್ ಮಾಡಿದ್ದೀವಿ. ಅದಾದಮೇಲೆ ನಮಗೆ ಜೂನಿಯರ್ ಕಾಲೇಜಿಗೆ ಗ್ರಾಂಟ್ ಸಿಕ್ಕಿದ್ದು 2009, 10ರಲ್ಲಿ. ಸತತವಾಗಿ 23 ವರ್ಷಗಳು ಗ್ರಾಂಟ್ ಇಲ್ದಿರಾನೆ ಈ ಭಾಗದಲ್ಲಿ ಹೆಣ್ಣುಮಕ್ಕಳು, ವಿಶೇಷವಾಗಿ ಹೆಣ್ಣುಮಕ್ಕಳು ಏನಿದ್ದಾರೋ, ಬಡ ಹೆಣ್ಣುಮಕ್ಕಳು ಏನಿದ್ದಾರೋ, ಅವರು ವಿದ್ಯಾಭ್ಯಾಸದಿಂದ ವಂಚಿತರಾಗಬಾರದು ಎಂಬ ಸದುದ್ದೇಶದಿಂದ ನಾವು 23 ವರ್ಷಗಳು ಗೋರ್ಮೆಂಟಿಂದ ಯಾವುದೇ ಗ್ರಾಂಟಿನ ಬರೆದಿರೋದ್ರು ಕೂಡ ದಾನಿಗಳ ರೂಪದಲ್ಲಿ ಏನು ಪಡ್ಕೊಂಡಿದ್ದೀವೋ, ಇಲ್ಲ ಟೀಚರ್ಸ್ನ ನಾವು ಅವ್ರ ಕಾಲು ಕೈ ಏನು ಇಟ್ಕೊಂಡು ಮಾಡಿದಾರೋ ಪುಣ್ಯಾತ್ಮರೆಲ್ಲ ಕೂಡ ಸೇರಿಕೊಂಡು ಒಂದು ವಿದ್ಯಾಭ್ಯಾಸವನ್ನು ಕೊಟ್ಟಿದ್ದಾರೆ. ನಾನು ಖಂಡಿತವಾಗಿ ಹೇಳ್ತೀನಿ ಸರ್, ಆ ಭಾಗದಲ್ಲಿ ಯಾರು ಇಲ್ಲಿ PUC ಮಾಡಿದಾರೋ ಸರ್, ಇವತ್ತು ನಮ್ಮ ಮುಳಬಾಗಲ್ ತಾಲೂಕಲ್ಲಿ ಶಿಕ್ಷಕರು ಅಂತ ಏನಿದೆಯೋ ಅಪಾಯಿಂಟ್ಮೆಂಟ್ಗಳಾಗಿರೋದ್ರಲ್ಲಿ ಅದರಲ್ಲಿ ನಾನು ಹೇಳ್ತೀನಿ, ಘಂಟಾಘೋಷವಾಗಿ ಹೇಳ್ತೀನಿ, ಶ್ರೀ ವರಸಿದ್ಧಿ ವಿನಾಯಕ ಪ್ರೌಢಶಾಲೆಯಲ್ಲಿ ಮತ್ತು ಶ್ರೀ ವರಸಿದ್ಧಿ ವಿನಾಯಕ ಕಿರಿಯ ಕಾಲೇಜಿನಲ್ಲಿ ಓದಿರ್ತಕ್ಕಂಥ ಮಕ್ಕಳು 20% ಇರ್ತಾರೆ. 100ರಲ್ಲಿ 20 ಭಾಗ ಈ ಭಾಗದಲ್ಲಿ ಎಜುಕೇಷನ್ ಪಡೆದಿರ್ತಕ್ಕಂಥ ಮಕ್ಕಳಿದ್ದಾರೆ ಅನ್ನೋದನ್ನು ತುಂಬ ಸಂತೋಷದಿಂದ, ತುಂಬ ಹೆಮ್ಮೆಯಿಂದ ಎದೆ ಎತ್ಕೊಂಡು ಹೇಳುವಂಥ ಒಂದು ಪರಿಸ್ಥಿತಿಯಲ್ಲಿ ಈ ಎಜುಕೇಷನ್ ಇನ್ಸ್ಟಿಟ್ಯೂಷನ್ನ ನಡ್ಕೊಂಡು ಬಂದಿದ್ದಾರೆ. ಈ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಈ ಥರ ನಡ್ಕೊಂಡು ಬರಬೇಕಾದ್ರೆ ಯಾವತ್ತೇ ಆಗಲಿ ಒಂದು ಪಬ್ಲಿಕ್ ಲೈಫಲ್ಲಿ ಬಂದಾಗ ಟೀಕೆ ಟಿಪ್ಪಣಿಗಳು ಸಹಜವಾಗಿ ಬರುತ್ತೆ. ಆ ಟೀಕೆ ಟಿಪ್ಪಣಿಗಳು ಏನಾದರೂ ಇದ್ದರೆ ಸಂಘಟನಾತ್ಮಕವಾಗಿರಬೇಕು, ವಸ್ತುಪೂರ್ವಕವಾಗಿ ಇರಬೇಕು, ಇಲ್ಲ ಅಂತ ಹೇಳಿದ್ರೆ ವಿಷಯ ಆಧಾರಿತವಾಗಿರಬೇಕು, ದಾಖಲಾತಿಗಳ ಆಧಾರದ ಮೇಲೆ ಇರಬೇಕು. ದಾಖಲಾತಿಗಳು ಇಲ್ಲದಿರೇ ಆರೋಪ ಮಾಡ್ತಾ ಇರ್ತಕ್ಕಂಥವ್ರಿಗೆ ಒಂದು ವಿಷಯ ಹೇಳೋದಕ್ಕೆ ನಾನು ಇಚ್ಛೆ ಪಡ್ತೀನಿ. ಇವಾಗ ನಾನು ಈ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಯಾವ ಥರ ಓಪನ್ ಆಯಿತು, ಇದ್ರ ದೇಶಗಳೇನು, ಯಾವ ಮಹಾನುಭಾವರು ಇದ್ರ ಹಿಂದ್ಗಡೆ ಕೆಲಸ ಮಾಡಿದ್ರು, ಅವರ ಆ ಒಂದು ಉನ್ನತವಾದಂಥ ಉದ್ದೇಶ ಎಷ್ಟು ಬಡ ಮಕ್ಕಳ ಜೀವನಾಧಾರವಾಗಿ ಆಗಿದೆ ಅಂತ ಹೇಳ್ಬಿಟ್ಟು ನಿಮ್ಮ ಊಹೆ ಬಿಡ್ತಿದ್ದೀನಿ. ಮತ್ತು ಈ ಶಾಲೆಯಲ್ಲಿ ಓದಿರ್ತಕ್ಕಂಥ ಮಕ್ಕಳು ಮತ್ತು ಅವ್ರ ಮಕ್ಕಳು ಇವಾಗ ಏನು ಕಾರ್ ತಗೊಂಡು ಓಡ್ತಾ ಇರ್ಬೋದು, ಒಂದು ಸ್ವಂತ ಮನೆ ಕಟ್ಟಿರ್ಬೋದು, ಒಂದು ಬ್ಯಾಂಕ್ ಬ್ಯಾಲೆನ್ಸ್ಗಳು ಇಟ್ಕೊಂಡಿರ್ಬೋದು, ಅವ್ರಿಗೂ ನಾನು ಮನವಿಯನ್ನು ಮಾಡ್ತೀನಿ. ಯಾಕಂತ ಹೇಳಿದ್ರೆ ನಮ್ಮ ಶಾಲೆಯ ವಿಷಯ ಬಂದಾಗ ಎಲ್ಲರೂ ಸ್ಪಂದಿಸಬೇಕು ಅನ್ನೋದು ನನಗೊಂದು ವಿಚಾರ. ಇದಾದಮೇಲೆ ಸರ್, ಇವತ್ತು ಇನ್ನೊಂದು ಆಪಾದನೆ ಏನು ಅಂತ ಹೇಳಿದ್ರೆ, ನಾವು ಏಡೆಡ್ ಸ್ಕೂಲ್ಗೆ ಅಡ್ಮಿಷನ್ಸ್ ಮಾಡಿಸ್ತಾ ಇಲ್ಲ. 3 ವರ್ಷಕ್ಕೆ ಮುಂಚೆ 300 ಜನ ಇದ್ದರು, ಇವಾಗ 90 ಜನ ಇದ್ದಾರೆ ಅಂತ ಹೇಳ್ಬಿಟ್ಟು. ನಾನು ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. 62ನೇ ಇಸ್ವಿಯಲ್ಲಿ 56 ಹಳ್ಳಿಗಳಿಗೂ ಸೇರಿ ಇದು ಒಂದೇ ಹೈಸ್ಕೂಲ್ ಇತ್ತು. ನಾವು ಈ ಒಂದೇ ಹೈಸ್ಕೂಲ್ ಇದ್ದಾಗ ಏನಾಯಿತು ಅಂತ ಹೇಳಿದ್ರೆ 71, 72ರಲ್ಲಿ ನಮ್ಮ ಸ್ಟ್ರೆಂತು 170 ಇತ್ತು. 80, 81ಕ್ಕೆ ಅದು 367 ಆಯಿತು. 90, 91ನೇ ಇಸ್ವಿಗೆ 847 ಆಯಿತು. ಅದಾದಮೇಲೆ ಸರ್ 2000, 2001ರಲ್ಲಿ 903 ಜನ ಮಕ್ಕಳು ನಮ್ಮ ಹೈಸ್ಕೂಲಲ್ಲಿ ವಿದ್ಯಾಭ್ಯಾಸ ಮಾಡಿದ್ರು. ಈ 2001 ಮತ್ತು 2ರಲ್ಲಿ ಇಷ್ಟೊಂದು ಉನ್ನತೀಕರಣದಲ್ಲಿ ಒಂದು ಏರ್ಮಟ್ಟದಲ್ಲಿ ನಮ್ಮ ವಿದ್ಯಾರ್ಥಿಗಳು ಓದಾದಾಗ ನಾನು ಆವಾಗಲೇ ಹೇಳಿದೆ, ಬದಲಾವಣೆ ಒಂದು ಜಗದ ನಿಯಮ ಅಂತ ಹೇಳ್ಬಿಟ್ಟು. ಯಾವತ್ತೇ ಆಗಲಿ ಒಂದು 20 ವರ್ಷಕ್ಕೂ 30 ವರ್ಷಕ್ಕೂ ಒಂದು ಜನಗಳು ಯೋಚನೆ ಮಾಡುವ ರೀತಿ ಬದಲಾವಣೆ ಆಗ್ತಾ ಇರತ್ತೆ. ಒಂದು ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ನು ಆ ಬದಲಾವಣೆ ಆಗ್ತಾ ಇರುವ ಪರಿಸ್ಥಿತಿಗಳನ್ನು ಅರಿತು ನಾವು ಸಮಾಜಕ್ಕೆ ಏನು ಕೊಡಬೇಕು ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗತ್ತೆ. ಈ 2001 ಆದಮೇಲೆ ಏನಾಯಿತು ಅಂತ ಹೇಳಿದ್ರೆ, ಇಲ್ಲಿ ಸಾಕಷ್ಟು ಪ್ರೌಢಶಾಲೆಗಳು ಮತ್ತೆ ಸ್ಟಾರ್ಟ್ ಆದವು.
ನಮ್ಮ ನಂಗ್ಲಿಯಲ್ಲೇ ಇವಾಗ ಸದ್ಯಕ್ಕೆ ವಿವೇಕಾನಂದ ಹೈಸ್ಕೂಲ್ ಒಂದಿದೆ, RM ಇಂಟರ್ನ್ಯಾಷನಲ್ ಹೈಸ್ಕೂಲ್ ಒಂದಿದೆ, ನಿಸರ್ಗ ಹೈಸ್ಕೂಲ್ ಇದ್ದಿದೆ. ಮೊದಲು 56 ಹಳ್ಳಿಗಳಿಗೂ ಸೇರಿ ಒಂದೇ ಹೈಸ್ಕೂಲ್ ಇದ್ದಿದ್ದು, ಇವಾಗ ನಿಂಗ್ಲಿ ಗ್ರಾಮದಲ್ಲಿ ಮಾತ್ರ 4 ಹೈಸ್ಕೂಲ್ ಇದೆ. ಅದನ್ನು ಬಿಟ್ಟು ಎಳವಳ್ಳಿಯಲ್ಲಿ ಒಂದು ಹೈಸ್ಕೂಲ್ ಇದೆ, ಮುಷ್ಟೂರಲ್ಲಿ ಒಂದು ಹೈಸ್ಕೂಲ್ ಇದೆ, ಇವಾಗ ರಾಗಮನಗಡ್ಡೆಯಲ್ಲಿ ಒಂದು ಹೈಸ್ಕೂಲ್ ಇದೆ, ಟಿಪ್ಪುದೊಡ್ಡಿಯಲ್ಲಿ ಒಂದು ಹೈಸ್ಕೂಲ್ ಇದೆ, ಮತ್ತು ಒಡ್ಡಹಳ್ಳಿಯಲ್ಲಿ ಒಂದು ಸರ್ಕಾರಿ ಪ್ರೌಢಶಾಲೆನೇ ಒಂದು ಓಪನ್ ಮಾಡಿದ್ದಾರೆ. ಇವಾಗ ಆದರ್ಶ ಒಂದು ಹೈಸ್ಕೂಲ್ ಒಂದು ಓಪನ್. ಇವಾಗ 8 ಶಾಲೆಗಳಾಗಿರೋದ್ರಿಂದ ದಾಖಲಾತಿಗಳು ಈ 8 ಪ್ರೌಢಶಾಲೆಗಳಿಗೆ ಎಲ್ಲೋ ಒಂದು ವಿಭಜನೆ ಆಗೋದು ಒಂದು ನಿಮಗೆಲ್ಲ ಗೊತ್ತಿರ್ತಕ್ಕಂಥ ವಿಷಯನೇ. ಅದರಲ್ಲಿ ಆ ಭಾಗದಿಂದ ನಮಗೆ ಬ್ಯಾಟೂರಿಂದ ಹುಡುಗರು ಬರ್ತಾಯಿದ್ರು, ಸುಣ್ಣಂಗೂರಿಂದ ಹುಡುಗರು ಬರ್ತಾಯಿದ್ರು. ಸುಣ್ಣಂಗಿಂದ ಹುಡುಗರು ಬರ್ತಾ ಇರ್ಬೇಕಾದ್ರೆ ಬುಷ್ಟೂರಲ್ಲಿ ಅಲ್ಲಿ ಹೈಸ್ಕೂಲ್ ಆಗಿದೆ ಅಂತ ಹೇಳಿದ್ರೆ ಏನಾಗುತ್ತೆ, ಕಾಲಕ್ರಮೇಣ ನಮ್ಮ ಮಕ್ಕಳು 7 ಕಿಲೋಮೀಟ್ರ್ ಯಾಕಪ್ಪ ಹೋಗೋದು, 2 ಕಿಲೋಮೀಟ್ರ್ ಹೋಗಬೇಕು ಅಂತ ಹೇಳಿದ್ರೆ ಸಾಕು ಅಲ್ಲಿ ಸೇರಿಸ್ತಾರೆ. ಒಡ್ಡಹಳ್ಳಿಯಲ್ಲಿ ಆದಾಗ ಬಸ್ ಹತ್ತಿ ಯಾಕೆ ಇಳಿಯೋದು ಅಂತ ಹೇಳ್ಬಿಟ್ಟು ಒಡ್ಡಹಳ್ಳಿಯಲ್ಲಿ ಸೇರಿಸ್ತಾರೆ. ತಿಪ್ಪದೊಡ್ಡಿ ನಿಮಗೆ ಗೊತ್ತು, ಬಸ್ ಸೌಕರ್ಯ ಇರೋದಿಲ್ಲ. ತಿಪ್ಪದೊಡ್ಡಿಯಲ್ಲೇ ಸರ್ಕಾರಿ ಶಾಲೆ ಆದಾಗ ಅಲ್ಲೊಂದು 10 ಹಳ್ಳಿಗಳು ಇರ್ತವೆ, ಅಲ್ಲಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಎಲ್ಲ ಸೇರ್ಕೊಳ್ತಾರೆ. ಅವಾಗ ಏನಾಗುತ್ತೆ ಸರ್, ಅಡ್ಮಿಷನ್ ತಂತಾನೇ ಆಗಿ ಎಲ್ಲ ಶಾಲೆಗಳು ಓಪನ್ ಆದಾಗ ಅಡ್ಮಿಷನ್ ಅದು ಅದಾಗಿ ಕುಂಠಿತವಾಗಿ ಬರುತ್ತೆ. ಅದರಿಂದ ಏನಾಯಿತು, 2001ರಲ್ಲಿ 903 ಇರ್ತಕ್ಕಂಥ ಮಕ್ಕಳು 2010-11 ಏನಾಯಿತು ಅಂತ ಹೇಳಿದ್ರೆ 534 ಜನ ಮಕ್ಕಳದು. ಅದೇನಾಯಿತು ಕಾಲಕ್ರಮೇಣ 2020-21ಕ್ಕೆ 214ಕ್ಕೆ ಇಳಿತು. ಈ 2010-20ಕ್ಕೆ ಇದಕ್ಕೂ ಒಂದು ಇದು ಕೊಡ್ತೀನಿ ಸರ್. ಯಾಕಂತ ಹೇಳಿದ್ರೆ ಅಲ್ಲಿಗಾಗಲೇ ನಮ್ಗೆ ಹೈಸ್ಕೂಲ್ಗಳಾಗಿದ್ರು ಕೂಡ ಇವಾಗ ತಾವೆಲ್ಲ ಕೂಡ ಪತ್ರಿಕೆಗಳಲ್ಲಿ ಮತ್ತು ಈ TV ವಾಹಿನಿಗಳೆಲ್ಲ ಕೂಡ ಗಮನಿಸ್ತಾ ಇರ್ತೀರ, ಸರ್ಕಾರಿ ಶಾಲೆಗಳನ್ನು ಮುಚ್ಚಿಬಿಟ್ಟಿರ್ತಾರೆ. ನಾವು ಸರ್ಕಾರಿ ಶಾಲೆಗಳನ್ನು, ಕನ್ನಡ ಸರ್ಕಾರಿ ಶಾಲೆಗಳನ್ನು ನಾವೆಲ್ಲ ಕೂಡ ಪ್ರಾರಂಭ ಮಾಡಬೇಕು, ಒಬ್ಬ ವಿದ್ಯಾರ್ಥಿ ಇದ್ದರೂ ಕೂಡ ಒಬ್ಬ ಟೀಚರ್ನ ಕಳಿಸ್ಬೇಕು, ಯಾವ ಶಾಲೆಗಳನ್ನು ನಾವು ಮುಚ್ಚಬಾರ್ದು ಅಂತ ಹೇಳ್ಬಿಟ್ಟು. ಅಂದರೆ ಒಂದು 50 ಜನ ಮಕ್ಕಳಿದ್ದ ಶಾಲೆಗಳು ಇವಾಗ ಒಂದು ಮಕ್ಕಳು, 2 ಮಕ್ಕಳು, 3 ಮಕ್ಕಳು ಇರುವಂಥ ಒಂದು ದುಸ್ಥಿತಿಗೆ ನಮ್ಮ ಕನ್ನಡ ಶಾಲೆಗಳು ಬಂದಿದೆ. ಯಾಕಂತ ಹೇಳಿದ್ರೆ ನಮ್ಮದು ಕನ್ನಡ ಅನುದಾನಿತ ಶಾಲೆ ಆಗಿರೋದ್ರಿಂದ ನಮಗೆ ಫೀಡಿಂಗ್ ಸ್ಕೂಲ್ದು ತುಂಬಾ ಮುಖ್ಯ. ಹೈಸ್ಕೂಲ್ಗೆ ಯಾರು ಬರ್ತಾರೆ, ಕನ್ನಡ ಮೀಡಿಯಮಲ್ಲಿ 7ನೇ ಕ್ಲಾಸ್ವರೆಗೂ ಯಾರು ಓದ್ತಾ ಇರ್ತಾರೋ ಅವ್ರು ಬರ್ತಾ ಇರ್ತಾರೆ. ನಾನು ಇವಾಗ ಒಂದು ಸ್ಟಾರ್ಟ್ಸ್ ತೊಗೊಂಡಿದ್ದೀನಿ ಸರ್, ಮಿಡ್ಲ್ ಸ್ಕೂಲ್ದು. ನಮ್ಮ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಮ್ಮ ಮಿಡ್ಲ್ ಸ್ಕೂಲು ನಿಂಗ್ಲಿ ಮಿಡ್ಲ್ ಸ್ಕೂಲ್ದೇ ಒಂದು ಎಕ್ಸಾಂಪಲ್ ಕೊಟ್ಟರೆ ಅದರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ 7ನೇ ಕ್ಲಾಸ್ಗೆ ಇವಾಗಿರೋ ಅಡ್ಮಿಷನ್ಸು ನೀವೇ ನೋಡ್ಕೊಳ್ಳಿ, ಸ್ಟಾರ್ಟ್ಸಲ್ಲಿರುತ್ತೆ. ನಾನು ಯಾಕಂತ ಹೇಳಿದ್ರೆ ಇವರು ಬೇಕಂತಲೇ ಹೇಳ್ತಾರೆ ಅಂತ ಹೇಳಿದ್ರೆ, ಕರ್ನಾಟಕ ಎಜುಕೇಷನಲ್ ಡಿಪಾರ್ಟ್ಮೆಂಟಲ್ಲಿ ಒಂದು ಸ್ಕೂಲ್ ಮಾಹಿತಿಯನ್ನು, ಆ ಸ್ಕೂಲ್ ಮಾಹಿತಿ ಹಾಕಿದ್ರೆ ಸ್ಟಾರ್ಟ್ಸ್ ಅಂತ ಇದೊಂದು ಹಾಕ್ಕೊಂಡ್ರೆ ನಿಮ್ಗೆ ಆ ಶಾಲೆಯ ಒಟ್ಟು ಮಕ್ಕಳ ದಾಖಲಾತಿಯ ಬಗ್ಗೆ ಸ್ಪಷ್ಟವಾದ ವಿವರಣೆ ಮತ್ತು ಮಾಹಿತಿ ಸಿಗತ್ತೆ ಸರ್. ನನಗೆ ಗೊತ್ತಿದ್ದಂಗೆ ಇವಾಗ 1ನೇ ಕ್ಲಾಸ್ಗೆ ಅಲ್ಲಿ 9 ಜನ ಮಕ್ಕಳು ಸೇರಿದ್ದಾರೆ. ಇನ್ನು 7 ವರ್ಷ ಆದಮೇಲೆ ಈ ಫೀಡಿಂಗ್ ಸ್ಕೂಲಲ್ಲಿ ಇದೇ ರೀತಿ ಇದ್ದರೆ ಕನ್ನಡ ಸ್ಕೂಲ್ಗೆ ಎಷ್ಟು ಮಾತ್ರ ಅಡ್ಮಿಷನ್ಸ್ ಆಗುತ್ತೆ? ಈ ಒಂದು ಯಕ್ಷ ಪ್ರಶ್ನೆಗಳೆಲ್ಲ ಇದ್ದಾಗ ಏನಾಗಿತ್ತು ಅಂತ ಹೇಳಿದ್ರೆ, ನಾವು ರೂರಲ್ ಎಜುಕೇಷನ್ ಸೊಸೈಟಿ ಅಂತ ಏನು ಹೇಳಿದ್ದೀನೋ, ನಾವು ಯಾವ ಧ್ಯೇಯೋದ್ದೇಶಕ್ಕೆ ಮಾಡಿದ್ದೀವೋ ಇದೆಲ್ಲ ಕೂಡ ನಶಿಸಿ ಹೋಗ್ತಾ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಾವು ಸೊಸೈಟಿಗೆ, ನಮ್ಮ ಸೊಸೈಟಿ ವತಿಯಿಂದ ಇಲ್ಲಿನ ಭಾಗದ ಜನಗಳಿಗೆ ಉಚಿತ ವಿದ್ಯಾಭ್ಯಾಸನೋ ಇಲ್ಲ ವಿದ್ಯಾಭ್ಯಾಸವನ್ನು ತುಂಬ ಕಡಿಮೆ ವೆಚ್ಚದಲ್ಲಿ ಕೊಡೋದು, ಇದೆಲ್ಲ ಕೂಡ ನಾವು ಯೋಚನೆ ಮಾಡಿದಾಗ ಇನ್ನೊಂದು ವಿಚಾರ ಸರ್, ನಮ್ಮ ಜೂನಿಯರ್ ಕಾಲೇಜನ್ನು ನಾನು ಹೇಳಿದೆ 2009-10ರಲ್ಲಿ ಬಂತು ಅಂತ ಹೇಳ್ಬಿಟ್ಟು. 2003ರಲ್ಲಿ ನಾನು ಬರೋಷ್ಟರೊಳಗಡೆ ಇಲ್ಲಿ ನಾನು ಅಧ್ಯಕ್ಷನಾಗಬೇಕು ಅಂತ ಹೇಳ್ಬಿಟ್ಟು ನನಗೆ ಇಲ್ಲಿ ಬರಲೇಬೇಕಾಗಿಲ್ಲ. ನನಗೆ ಬೆಂಗಳೂರಲ್ಲಿ ತುಂಬಾ ಕೆಲಸಗಳಿದೆ. ನನಗೆ 4 ಜನ ನನಗೆ ಸಹೋದ್ಯೋಗಿಗಳಿದ್ದಾರೆ. ನಾನು ವಕೀಲ ರೀತಿ ಮಾಡ್ತಾಯಿದ್ದೀನಿ. ನಾನು ತುಂಬಾ ಬ್ಯುಸಿಯಾಗಿರ್ತೀನಿ. ಇಲ್ಲಿ ಕೆಲವರು ಒತ್ತಾಯ ಮಾಡಿದ್ರು, ಇಲ್ಲ ನಮ್ಗೆ ಹನುಮಂತ ರೆಡ್ಡಿ ಅವರು ಒಬ್ಬರು ಇದ್ದರು, ಅವರು ಇದಕ್ಕೆ ಮುಂಚೆ ಅಧ್ಯಕ್ಷರಾಗಿದ್ದರು. ಅವ್ರು ನನ್ನ ಹತ್ರ ಪದೇ ಕೇಳ್ತಾಯಿದ್ರು, ನೀನು ಬರಬೇಕಪ್ಪ, ಏನಾದರೂ ಮಾಡಬೇಕು ಹಿಂಗೆ ಅಂತ. ಅಣ್ಣ ನಾನು ಊರಲ್ಲಿ ಇರಲ್ಲ, ಊರಲ್ಲಿ ಯಾರಾದರೂ ಇದ್ದರೆ ಅವರೇ ನೋಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಹೇಳಿದಾಗ, ಇಲ್ಲ ಒಂದು ನೀನು ಸೂಕ್ತವಾದ ವ್ಯಕ್ತಿ, ನೀನು ಇರಬೇಕು ಬರಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ರು. ಆ ಪುಣ್ಯಾತ್ಮ ಒಂದು ಕೆಲಸ ಮಾಡ್ದ, ಅವಾಗ ಲಕ್ಷ್ಮಯ್ಯನವರು ಮಾಡಿದ್ರು. ಈ ಪುಣ್ಯಾತ್ಮ ಇನ್ನೊಂದು ಕೆಲಸ ಮಾಡ್ದ, ಏನು ಅಂತ ಹೇಳಿದ್ರೆ, ಶೇಷಾದ್ರಿ ತೆಲುಗಲ್ಲಿ ಹೇಳ್ತಾಯಿದ್ರು, 1-2 ವರ್ಷ ತೆಲುಗಲ್ಲಿ ಹೇಳ್ತೀನಿ, ಯಾರು ಕೋಪ ಮಾಡ್ಕೊಬೇಡಿ, ಬೇಜಾರು ಮಾಡ್ಕೊಬೇಡಿ. శేషాద్రి తవి ఏమంతా కూడా 40,000 50,000 అంతా తీసుకుంటారు. మనం ఏమన్నా ఈ సొసైటీ నిక్క ఏమన్నా చేసి దీనికి ఏమన్నా ఒక పేదోళ్ళకి వీళ్ళకి అంతా కూడా అందరూ ఇంగ్లీష్ మీడియంకి ಸೇರ್ಪಿಸ್ತಾ ఉంటారు. మనము ఏమన్నా చేయాలి ಅಂತ ಹೇಳ್ಬಿಟ್ಟು ಅವರು ನನ್ನ ಹತ್ರ ಮಾತಾಡಿದಾಗ, ಅಣ್ಣ ಏನಾದರೂ ಮಾಡಿ, ನೀವೇ ಏನಾದರೂ ಯೋಚನೆ ಮಾಡಿ ಅಂತ ಹೇಳಿದ್ರೆ ಅವ್ರದ್ದು ದೂರದೃಷ್ಟಿ ಇತ್ತು. ಅವ್ರು ಇವಾಗ ನಮ್ಮಲ್ಲಿಲ್ಲ. ಹನುಮಂತ ರೆಡ್ಡಿ ಅವರು ಅವರನ್ನು ಕೂಡ ನಾವು ಅವರನ್ನು ಕೂಡ ಹಂಗಿಸ್ತವಂಥ ಮಟ್ಟಕ್ಕೆ ಹೋಗಿದೆ. ಯಾಕಂತ ಹೇಳಿದ್ರೆ ಅವರು 87 ವರ್ಷದಲ್ಲಿ ದೈವಾಧೀನರಾದರು. ಅವರು ಸತತವಾಗಿ ಒಂದು 20-25 ವರ್ಷ ಈ ಸಂಸ್ಥೆಯ ಅಧ್ಯಕ್ಷರಾಗಿ
ಈ ಭಾಗದ ಜನಗಳಿಗೆ ಅತ್ಯುನ್ನತವಾದಂಥ ಒಂದು ವಿದ್ಯಾಭ್ಯಾಸನ ನೀಡ್ತಕ್ಕಂಥ ಒಂದು ಮಹಾನ್ ಭಾವರು. ಅವ್ರು ಏನು ಮಾಡಿದ್ರು ಅಂದರೆ ಅವ್ರು ದೂರದೃಷ್ಟಿ ಇಟ್ಕೊಂಡು ಈ ಥರ ಒಂದು ಎಜುಕೇಷನ್ ಸಿಸ್ಟಮಲ್ಲಿ ಇವಾಗ ಕೂಲಿ ಮಾಡೋರು ಕೂಡ ಇಂಗ್ಲೀಷ್ ಮೀಡಿಯಮ್ಗೆ ಸೇರಿಸ್ತಾ ಇದ್ದಾರೆ. ಕನ್ನಡ ಮೀಡಿಯಮ್ಗೆ ಯಾರಿಗೂ ಸೇರಿಸ್ತಾ ಇಲ್ಲ. ಕನ್ನಡ ಮೀಡಿಯಂ ಫೀಡಿಂಗ್ ಸ್ಕೂಲಲ್ಲಿ ಕೂಡ ಈ ಥರ ದುರ್ಗತಿ ಬಂದಿದೆ, ನಮಗೆಲ್ಲ ಕೂಡ ಇಸಾಗಲ್ಲ. ನಾವು ನಮ್ಮ ಸಂಸ್ಥೆಯಿಂದ ಬಡ ಮಕ್ಕಳಿಗೆ ಒಂದು ಉನ್ನತವಾದಂಥ ವಿದ್ಯಾಭ್ಯಾಸ ತುಂಬ ಕಡಿಮೆ ಶುಲ್ಕದಲ್ಲಿ ನಾವು ಕೊಡೋಣ ಅಂತ ಹೇಳ್ಬಿಟ್ಟು ಅವರು 2018-19ರಲ್ಲಿ ನಮ್ಮ SVV ರೂರಲ್ ಎಜುಕೇಷನ್ ಸೊಸೈಟಿ ಪರವಾಗಿ ಒಂದು ಇಂಗ್ಲೀಷ್ ಪಬ್ಲಿಕ್ ಶಾಲೆಯನ್ನು ಪ್ರಾರಂಭ ಮಾಡಲು ಇಲಾಖೆಯನ್ನು ಅನುಮತಿ ಪಡೆದಿದ್ದಾರೆ. ಇಲಾಖೆಯಿಂದ ಅನುಮತಿ ಪಡೆದಿರ್ತಕ್ಕಂಥ ಎಲ್ಲ ದಾಖಲಾತಿಗಳನ್ನು ನಾನು ನಿಮ್ಗೆ ಕೊಡ್ತೀನಿ ಇವಾಗ. ಯಾಕಂತ ಹೇಳಿದ್ರೆ ಇಟ್ ಈಸ್ ಎ ಟೈಮ್ ವಿಚ್ ವಿ ಹ್ಯಾವ್ ಟು ರಿವೀಲ್ ಅಂತ ಹೇಳ್ಬಿಟ್ಟು, ನಾನು ಸಹಕಾರಿ ಸಂಘಗಳಲ್ಲಿ ಇದ್ದರೂ ಕೂಡ ನಾನು ಯಾರಿಗೂ ಕೊಡಬೇಕಾಗಿದ್ದು ಅಂತ ಕೂಡ ಒಂದು ಸಾಮಾಜಿಕ ಕಳಕಳಿಯಿಂದ ನಾನು ಅದನ್ನು ಕೊಡ್ತೀನಿ. ಬೇಕಾದರೆ ನಾವು 2026-27ವರೆಗೂ ಕೂಡ ನಮಗೆ ಇಲಾಖೆಯವರು ನವೀಕರಣ ಕೊಟ್ಟಿದ್ದಾರೆ. ಆದ್ದರಿಂದ ಸರ್, ನಾವು SVB ರೂರಲ್ ಎಜುಕೇಷನ್ ಸಿಸ್ಟಮಲ್ಲಿ ನಾವು ಯಾವ ಎಜುಕೇಷನ್ ಕೊಡಬೇಕು, ಯಾವ ಶಾಲೆಯನ್ನು ನಾವು ಪ್ರಾರಂಭ ಮಾಡಬೇಕು, ಯಾವ ಶಾಲೆಯನ್ನು ನಾವು ನಿರ್ಮಾಣ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಆಡಳಿತ ಮಂಡಳಿಯ ಒಂದು ಡಿಸಿಷನ್ ಆಗಿರುತ್ತೆ ವಿರುದ್ಧ ಯಾರೋ ಯೂಟ್ಯೂಬಲ್ಲಿ ಎತ್ಕೊಂಡು ಹೋಗ್ಬಿಟ್ಟು ಒಂದು ವಿಡಿಯೋ ಮಾಡಿಬಿಟ್ಟು ನೀವು ಹೆಂಗೆ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಅವ್ರಿಗೆಲ್ಲ ಆನ್ಸರ್ ಮಾಡಬೇಕಾಗಿರೋ ನೆಸಿಟಿ ನಮಗಿರೋದಿಲ್ಲ. ಯಾಕಂತ ಹೇಳಿದ್ರೆ ಸರ್ಕಾರದವರು ನಮ್ಮ ಸಂಘನ ನೋಂದಣಿ ಮಾಡ್ಕೊಂಡಿದ್ದಾರೆ, ನಮ್ಮ ದೇಶಗಳಿಗೆ ಪೂರಕವಾಗಿ ನಮಗೆ ಅನುಮತಿಗಳನ್ನು ಕೊಟ್ಟಿದ್ದಾರೆ, ಅನುಮತಿಗಳೆಲ್ಲ ಮಾಡ್ತಾ ಇದ್ದೀವಿ. ನಾನೊಂದು ಹೇಳೋದಕ್ಕೆ ಇಚ್ಛಪಡ್ತೀನಿ ಸರ್, ನಮ್ಮದು ವಿದ್ಯಾಭ್ಯಾಸ ಸಂಸ್ಥೆ ಕೊಡೋದ್ರಾಗಿರೋದ್ರಿಂದ ನಾವು ಹೈಸ್ಕೂಲು ಓಪನ್ ಮಾಡ್ಬೋದು, ಜೂನಿಯರ್ ಕಾಲೇಜು ಓಪನ್ ಮಾಡಿದ್ದೀವಿ. ಅದಾದಮೇಲೆ ನಮಗೆ ಇವಾಗ ನಾವು ಇಂಗ್ಲೀಷ್ ಮೀಡಿಯಮ್ಮಲ್ಲಿ ತುಂಬ 13,000 ರೂಪಾಯಿ ತೊಗೊಂಡು ಅದರಲ್ಲಿ 13,000 ರೂಪಾಯಲ್ಲಿ 2 ಯೂನಿಫಾರ್ಮ್ ಫ್ರೀ ಇದೆ, ವೈಟ್ ಯೂನಿಫಾರ್ಮ್ ಫ್ರೀ ಇದೆ, ಬೆಲ್ಟು, ಟೈ, ಶೂ, ಓದ್ಕೊಳ್ಳೋದಕ್ಕೆ ಬೇಕಾಗಿರತಕ್ಕಂಥ ಬುಕ್ಗಳು, ಮತ್ತು ಬರೆಯೋಕ್ಕೆ ಬೇಕಾಗಿರತಕ್ಕಂಥ ಬುಕ್ಗಳು, ಮತ್ತು ಲೇಖನ ಸಾಮಗ್ರಿಗಳೆಲ್ಲ ಕೂಡ ನಾವು ಉಚಿತವಾಗಿ ಕೊಡ್ತಾಯಿದ್ದೀವಿ. ಇದರಲ್ಲೇ ಕೊಡ್ತಾ ಇದ್ದೀವಿ. ಅದರಲ್ಲಿ ಏನು ಅಂತ ಹೇಳಿದ್ರೆ, ಎಲ್ಲ ಹೋಗಿ ಬಡ ಮಕ್ಕಳು ಒಂದು ಈ ವಿದ್ಯಾಭ್ಯಾಸದಲ್ಲಿ ತುಂಬ ಹಣ ಖರ್ಚು ಮಾಡಿವಿ ಇದು ಮಾಡೋ ಬದಲು ನಮ್ಮಲ್ಲಿರ್ತಕ್ಕಂಥ ಮಕ್ಕಳಿಗೆ ನಾವೇ ಒಂದು ಇದು ಕೊಟ್ಟು ಈ ಶಾಲೆಯಲ್ಲಿ ನಿರ್ವಹಣೆ ಮಾಡೋಂಥ ಟೀಚರ್ಗೆ ಎಷ್ಟು ಸಂಬಳ ಆಗುತ್ತೋ ಅಷ್ಟು ಮಾತ್ರ ಶುಲ್ಕವನ್ನು ಪಾವತಿ ಮಾಡಿಕೊಂಡು ಅವ್ರಿಗೆಲ್ಲ ಎಜುಕೇಷನ್ ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ ಒಂದೊಂದು ಫ್ಯಾಮಿಲಿಗೆ ಒಂದು 25,000 ರೂಪಾಯಿ ಉಳಿಸ್ದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಇದು ಮಾಡಿದ್ದೀವಿ. ಇವತ್ತು 300 ಜನ ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. 300 ಜನದ್ದು ಮಕ್ಕಳಲ್ಲೂ ಕೂಡ ನಾವು ಒಂದೊಂದು ಮನೆಗೆ 25,000 ರೂಪಾಯಿ ಉಳಿಸಿದ್ದೀವಿ ಅಂತ ಹೇಳಿದ್ರೆ 75 ಲಕ್ಷ ನಮ್ಮ ಗ್ರಾಮದ ಹಳ್ಳಿಗಳಿಗೂ ಮತ್ತು ನಮ್ಮ ನೆಂಗ್ಲಿ ಗ್ರಾಮಕ್ಕೂ ಈ SVV ರೂರಲ್ ಎಜುಕೇಷನ್ ಸೊಸೈಟಿಯಿಂದ ಅನುಕೂಲ ಆಗಿದೆ ಅಂತ ಹೇಳ್ಬಿಟ್ಟು ತುಂಬ ಹೆಮ್ಮೆಯಿಂದ ಹೇಳ್ತೀವಿ. ಇದೇ SVV ರೂರಲ್ ಎಜುಕೇಷನ್ ಸೊಸೈಟಿ ಇಲ್ಲ ಅಂತ ಹೇಳಿದ್ರೆ ಈ 75,000 ರೂಪಾಯಿ ಯಾವುದೋ ಒಂದು ಕುಟುಂಬಕ್ಕೆ ಮಾತ್ರ ಸೀಮಿತವಾಗಿ ಹೋಗ್ತಾ ಇರ್ತೇವೆ ವಿನಃ ಅದನ್ನು ತಡೆದಿದ್ದಕ್ಕಾಗಿ ಈ ಫಲಿತಗಳು ಬರ್ತಾ ಇದೆಯೋ ಏನೋ ಅದನ್ನು ನಾನು ಇವಾಗ ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಅದಾದಮೇಲೆ ಸರ್ ಇನ್ನೂ ಒಂದು ಈ CS ಫಂಡು ಅಂತ ಹೇಳ್ತಾರಲ್ಲ ಸರ್, ನಾನು ಆವಾಗಲೇ ಹೇಳಿದ್ದೀನಿ, ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಫಂಡಿಂದ ನಮ್ಗೆ ಯಾವುದೇ ಒಂದು ಇದು ಬಂದಿಲ್ಲ. ನಮಗೆ ಸುಧಾ ಮೇಡಮ್ ಅವ್ರು ಕೊಟ್ಟಿರ್ತಕ್ಕಂಥ ಒಂದೇ ಒಂದು ಬಳುವಳಿಗೆ ಏನು ಅಂತ ಹೇಳಿದ್ರೆ, ಈ ಬಿಲ್ಡಿಂಗ್ ಕೊಟ್ಬಿಟ್ಟು ನೀವು 8th LKGಯಿಂದ 8thವರೆಗೂ ಇಂಗ್ಲೀಷ್ ಮೀಡಿಯಮ್ಮೇ ಇದರಲ್ಲಿ ಸ್ಟಾರ್ಟ್ ಮಾಡಿ ಅಂತ ಹೇಳಿದ್ದಾರೆ. 10 ರೂಮ್ ಇದೆ. ಯಾವತ್ತೇ ಆಗಲಿ ಇಲ್ಲಿ ನಾನು ಆವಾಗಲೇ ಹೇಳಿದೆ, 2023ರಲ್ಲಿ ನಾನು ಬಯಸದೇ ಬಂದಂತಹ ಭಾಗ್ಯ ನನ್ನ ಇಲ್ಲಿ ಬಂದಿತ್ತು. ನನಗೆ ಕೆಲಸಗಳಿದೆ ಸರ್, ಬೇರೆ ಕೆಲಸಗಳಿದೆ, ಮಾಡ್ಕೊಬೇಕು ಅಂತ ಹೇಳಿದ್ರೆ ಬೇರೆ ಕೆಲಸಗಳಿದೆ, ಅದನ್ನೆಲ್ಲ ಕೂಡ ಬದಿಗೊಟ್ಟು ಬಂದಿದ್ದೀನಿ. ನೀವು ನಮ್ಮ ಶಾಲಾ ಮಕ್ಕಳನ್ನು ಮತ್ತು ಹೈಸ್ಕೂಲ್ ಮಕ್ಕಳನ್ನು ಯಾರನ್ನಾದರೂ ಕೇಳ್ಬೋದು. ಇವಾಗ ನಾನು ದಾಖಲಾತಿಗಳು ಮಾಡಿದಾಗ ಕೂಡ ನನಗೆ ಕೆಲವೆಲ್ಲ ಕೂಡ ಕಾಣಿಸಿದೆ. ನನಗೆ ಗೊತ್ತಿದ್ದಂಗೆ ಒಂದು 37 ಜನ ಮಕ್ಕಳು 8th 9th ಇರೋರಿಗೆ ತುಂಬ ವಿದ್ಯಾಭ್ಯಾಸದಲ್ಲಿ ತುಂಬ ಹಿಂದುಳಿದಿದ್ರು. ನಮ್ಮ ಟೀಚರ್ಸ್ನೆಲ್ಲ ಕೂಡ ನಾನು ಕೂತ್ಕೊಂಡು 1 to 1 ಹೇಳಿದ್ದೀನಿ, ಮೇಡಮ್ ಈ ಥರ ಇದ್ದಾರೆ, ಸಾರ್ ಈ ಥರ ಇದ್ದಾರೆ, ಸರ್ ನಾವು ಇಲ್ಲಿಂದ ಮಗ್ಗಿಯಿಂದ ಸ್ಟಾರ್ಟ್ ಮಾಡೋಣ, ಸರ್ ನಾವು ಇಲ್ಲಿಂದ ಇಂದ ಸ್ಟಾರ್ಟ್ ಮಾಡೋಣ, ಸರ್ ನಾವು ಕಾಗುಣಿತಗಳು 1ರಿಂದ 20ವರೆಗೂ ಬ್ರಿಡ್ಜ್ ಕೋರ್ಸ್ ಅಂತ ಮಾಡೋಣ, ಈ 1 ತಿಂಗಳೊಳಗಡೆ ಅವ್ರಿಗೆ ಇದು ಮಾಡೋಣ ಅಂತ ಹೇಳ್ಬಿಟ್ಟು ನಮ್ಮ ಶಾಲೆಯಲ್ಲಿ ನೀವು ನೋಡಿರ್ತಿರ್ಬೋದು ಸರ್, 9 ಗಂಟೆಗೆ SLC ಮಕ್ಕಳಿಗೆ ಸ್ಪೆಷಲ್ ಕ್ಲಾಸಸ್ಸು ಇವಾಗಿಂದಾನೇ ಸ್ಟಾರ್ಟ್ ಆಗಿದೆ. 5:30ವರೆಗೂ ನಾವು ಕ್ಲಾಸಸ್ ಮಾಡ್ತಾ ಇದ್ದೀವಿ. ಎಲ್ಲ ಕ್ಲಾಸಸ್ಸಲ್ಲಿ ಎಲ್ಲ ಟೀಚರ್ಸು ನಿಪುಣವಾಗಿದ್ದಾರೆ. ಮತ್ತು ಯಾರೇ ಆಗಲಿ ಸರ್, ಅಡ್ಮಿಷನ್ಸು ಹೇಳ್ತಾ ಇದ್ದೀನಿ ನಾನು, ನೀವು ಕನ್ನಡ ಮೀಡಿಯಮ್ಗೆ ಎಷ್ಟೇ ಜನ ಅಡ್ಮಿಷನ್ಸ್ನ ಕರ್ಕೊಂಡು ಬಂದು ಫ್ರೀ ಎಜುಕೇಷನ್. ಕನ್ನಡ ಮೀಡಿಯಮ್ಗೆ ನಾವು ಏನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಸರ್, ಸರ್ಕಾರದವರೇ ಇಷ್ಟು ನಿಗದಿ ಅಂತ ಹೇಳ್ಬಿಟ್ಟು ಫೀಸ್ ಕಟ್ಟಿ ಅಂತ ಹೇಳ್ತಾ ಇದ್ದಾರೆ. ಅನುದಾನದ ಶಾಲೆಯಲ್ಲಿ ನಾವು ಮಾಡ್ತಾ ಇರೋಂಥ ಒಂದು ವಿಷಯ ನಿಮ್ಗೆ ಹೇಳ್ತೀನಿ. ಇಷ್ಟು ಫೀಸು ಅಂತ ಹೇಳ್ಬಿಟ್ಟು ನಮ್ಮನ್ನು ಕಟ್ಕೊಳ್ಳೋದಕ್ಕೆ ನಮ್ಗೆ ಅನುಮತಿ ಕೊಟ್ಟಿದ್ದಾರೆ. ನಾವು ಆ ಫೀಸನ್ನು ಕೂಡ ನಾವು ಕಲೆಕ್ಟ್ ಮಾಡ್ತಾ ಇಲ್ಲ. ಸರ್ಕಾರದವರು ಅನುಮತಿ ಮಾಡಿರ್ತಕ್ಕಂಥ ಫೀಸನ್ನು ನಾವು ನಮ್ಮ ಮಕ್ಕಳ ಹತ್ರ ತಗೊಳ್ತಾ ಇಲ್ಲ. ಆ ಫೀಸನ್ನು ನಾವೇ ಬರ್ಸ್ಕೊಳ್ತಾ ಇದ್ದೀವಿ. ಅದಾದಮೇಲೆ
ಸರ್ಕಾರದವರು ಈ ಅನುದಾನಿತ ಶಾಲೆ ಮಕ್ಕಳಿಗೆ ಯಾವುದೇ ಯೂನಿಫಾರ್ಮನ್ನು ಕೊಡೋದಿಲ್ಲ. ನಾವು 2 ಕಲರ್ ಯೂನಿಫಾರ್ಮ್ ಕೊಡ್ತಾ ಇದ್ದೀವಿ, ಒಂದು ವೈಟ್ ಯೂನಿಫಾರ್ಮ್ ಕೊಡ್ತಾ ಇದ್ದೀವಿ. ಮತ್ತು ಪ್ರೈವೇಟ್ ಸ್ಕೂಲಲ್ಲಿರ್ತಕ್ಕಂಥ ಮಕ್ಕಳಿಗೆ ಯಾವ ರೀತಿ ಸೌಲಭ್ಯಗಳಿರುತ್ತದೋ ಆ ಥರ ಒಂದು ಟ್ರ್ಯಾಕ್ ಪ್ಯಾಂಟನ್ನು, ಟ್ರ್ಯಾಕ್ ಶೂಟನ್ನು ಲಾಸ್ಟ್ ಇಯರಿಂದ ನಾನು ಕೊಡ್ತಾ ಇದ್ದೀನಿ. ಇದನ್ನು ನಾನು ಕೊಡೋದಕ್ಕೆ ಪ್ರೇರಣೆ ಏನು ಅಂತ ಹೇಳಿದ್ರೆ, ಇಲ್ಲಿ ಮುಖ್ಯೋಪಾಧ್ಯಾಯರೊಬ್ಬರಿದ್ದರು NL ಶ್ರೀನಿವಾಸ್ ಅಂತ ಹೇಳ್ಬಿಟ್ಟು, ಅವರು 5 ವರ್ಷದಿಂದ ಸತತವಾಗಿ ನನ್ನನ್ನು ಕೇಳ್ತಾನೆ ಇದ್ದರು. ನಾನು ಅಧ್ಯಕ್ಷನಾಗೋಕ್ಕೆ ಮೊದಲಿಂದನೂ ಕೇಳ್ತಾ ಇದ್ರು, ಆವಾಗಿಂದನೂ ಕೊಟ್ಕೊಂಡು ಬರ್ತಾ ಇದ್ದೆ. ಅದನ್ನು ನಾನು ಮುಂದುವರ್ಸ್ಕೊಂಡು ಬರ್ತಾ ಇದ್ದೀನಿ. ಏನಂತ ಹೇಳಿದ್ರೆ, ನಾವು ಅನುದಾನಿತ ಶಾಲೆಯಲ್ಲಿ ಸರ್ಕಾರಿ ನಿಗದಿಪಡಿಸಿರ್ತಕ್ಕಂಥ ಶುಲ್ಕನ ಪಡಿತಾ ಇಲ್ಲ. ಅದ್ರ ವಿನಃ ನಾವೇ ಸ್ವಂತ ಯೂನಿಫಾರ್ಮ್ ಎಲ್ಲ ಕೊಟ್ಕೊಂಡು ಮಾಡ್ತಾ ಇದ್ದೀವಿ. ಯಾವುದೇ ಒಂದು ರೀತಿಯಲ್ಲೂ ಕೂಡ ಒಂದೇ ಒಂದು ನಯಾ ಪೈಸನ ಅನುದಾನಿತ ಶಾಲೆ ಮಕ್ಕಳಿಂದ ನಾವು ಪಡಿತಾ ಇಲ್ಲ. ಮತ್ತು ಜೂನಿಯರ್ ಕಾಲೇಜಲ್ಲೂ ಅಷ್ಟೇ, ಇವಾಗ 6 ಜನ ಸ್ಟ್ರೆಂತ್ ಇದ್ದರು. ಈ 2 ವರ್ಷದಿಂದ ನಾನು ಸತತವಾಗಿ ಪ್ರಯತ್ನ ಪಟ್ಟಿದ್ದೀನಿ. ಅದಿವತ್ತು 50 ಜನ ಆಗಿದ್ದಾರೆ. ಜೂನಿಯರ್ ಕಾಲೇಜಲ್ಲಿ ಆ ಥರ ಅಡ್ಮಿಷನ್ ಆಗಬೇಕಾದ್ರೆ, ಮತ್ತು ಇವಾಗ ನಮ್ಮ ಪಬ್ಲಿಕ್ ಸ್ಕೇಲ್ ಏನಿದೆಯೋ ಅದರ ಅಡ್ಮಿಷನ್ಸು ಯಾಕೆ ಈ ಥರ ಎಲ್ಲ ಬರ್ತಾ ಇದೆ ಅನ್ನೋದಕ್ಕೆ ನನಗೂ ಗೊತ್ತಾಗ್ತಾ ಇಲ್ಲ. ಈ ಪಬ್ಲಿಕ್ ಸ್ಕೂಲ್ ಅಡ್ಮಿಷನ್ಸ್ ಬಗ್ಗೆನೂ ನಾನು ನಿಮಗೊಂದು ಹೇಳ್ಬೇಕಾಗತ್ತೆ. 2019ರಲ್ಲಿ 31 ಜನ ಅಡ್ಮಿಷನ್ ಆಗಿದ್ರು ಸರ್. ಇವಾಗ 307 ಇದ್ದಾರೆ. ಈ 4 ಸ್ಕೂಲುಗಳಿಂದನೂ ಸ್ವಲ್ಪ ನಮ್ಗೆ ಹುಡುಗರು ಬಂದಿದ್ದಾರೆ. ಏನು ಅಂತ ಹೇಳಿದ್ರೆ, ಎಲ್ಲಿ ಪಾಠ ಚೆನ್ನಾಗಿ ಮಾಡ್ತಾರೋ, ಯಾವ ಪೋಷಕರಿಗೆ ಯಾವ ಶಾಲಾ ಹಿತ ಅನ್ಸುತ್ತೋ ಅಲ್ಲಿ ಬಂದು ಅವ್ರ ಮಕ್ಕಳನ್ನು ಸೇರಿಸ್ತಾರೆ. ನಾವು ಈ ಇನ್ಕ್ರೀಸಿಂಗ್ ಲೆವೆಲ್ನಲ್ಲಿ ನಾವು ಅಡ್ಮಿಷನ್ಸ್ ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ್ರೆ, ಈ ಭಾಗದಲ್ಲಿ ನಾವು ನೀಡ್ತಕ್ಕಂಥ ಶಿಕ್ಷಣವನ್ನು ಈ ಭಾಗದ ಜನಗಳು ನಮ್ಮನ್ನು ಮೆಚ್ಚಿ ನಮಗೆ ಹೆಚ್ಚು ಅಡ್ಮಿಷನ್ಸ್ ಕೊಡ್ತಾ ಇದ್ದಾರೆ. ಮತ್ತು ನಾವು ಕಡಿಮೆ ಫೀಸ್ ತಗೊಳ್ತಾ ಇದ್ದೀವಿ ಅನ್ನೋದ್ರಲ್ಲೂ ಇದು ಕೊಡ್ತಾ ಇದ್ದಾರೆ. ನಮ್ಮ ಎಜುಕೇಷನ್ ಸಿಸ್ಟಮ್ ಚೆನ್ನಾಗಿರೋದ್ರಿಂದಲೇ ಇಷ್ಟು ಅಡ್ಮಿಷನ್ಗಳಾಗಿದೆ ಸರ್. ಈ ಅಡ್ಮಿಷನ್ಗಳಾಗಿರೋ ಕಾರಣನೂ ನಮ್ಮ ಸಂಸ್ಥೆ ಯಾವ ರೀತಿ ನಡೀತಾ ಇರುತ್ತೆ ಅಂತ ಹೇಳ್ಬಿಟ್ಟು, ಪಬ್ಲಿಕ್ಕಲ್ಲಿ ಏನು ಒಪಿನಿಯನ್ ಇದೆ ಅಂತ ಹೇಳ್ಬಿಟ್ಟು ಅದು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ, 31 ಇದ್ದಿದ್ದನ್ನು 307 ಮಾಡಿದ್ದೀವಿ, 6 ಇದ್ದಿದ್ದನ್ನು 50 ಮಾಡಿದ್ದೀವಿ. SLC ಮಕ್ಕಳಿಗೆ ಏನು 90 ಅಂತ ಹೇಳ್ತಾರೆ, ಅದಲ್ಲ, ಅದು ತುಪ್ಪು 207 ಜನ ಮಕ್ಕಳೆಲ್ಲ ಇದ್ದಾರೆ. ಇವರಿಗೆಲ್ಲ ಕೂಡ ಉಚಿತವಾದಂಥ ವಿದ್ಯಾಭ್ಯಾಸವನ್ನು ನಾವು ಕೊಟ್ಕೊಂಡು ಬರ್ತಾ ಇದ್ದೀವಿ ಸರ್. ಇದು ಒಂದು ಎಕ್ಸಾಂಪಲ್ಲು. ನೀವು ಇದನ್ನು ಖಾಸಗಿ ಶಾಲೆ ಮಾಡಬಾರ್ದು ಅಂತ ಹೇಳ್ತಾರೆ. ಅದಕ್ಕೆ ಆವಾಗಲೇ ನಾನು ಒಂದು ಸ್ಪಷ್ಟನೆ ಕೊಟ್ಟಿದ್ದೀನಿ. SPV ರೂರಲ್ ಎಜುಕೇಷನ್ ಸೊಸೈಟಿಯಿಂದ ನಾವು ಹೈಸ್ಕೂಲು ಮಾಡ್ಬೋದು, ಜೂನಿಯರ್ ಕಾಲೇಜು ಮಾಡ್ಬೋದು, ಮತ್ತು ಪ್ರೈವೇಟ್ ಸ್ಕೂಲು, ಇಂಗ್ಲೀಷ್ ಮೀಡಿಯಂ ಸ್ಕೂಲು ಮಾಡ್ಬೋದು. ಯಾರಾದರೂ ಇವಾಗ ನಿಮ್ಮ ಪತ್ರಿಕಾ ಇದರಲ್ಲಿ ನಿಮ್ಗೆ ಯಾರಾದರೂ ಒಂದು ಸ್ವಲ್ಪ ಹಣಕಾಸು ಏನಾದರೂ ಕೊಟ್ಟರೆ, ನಾನು ಮೆಡಿಕಲ್ ಕಾಲೇಜನ್ನು ಮಾಡ್ತೀನಿ. ಯಾರಾದರೂ ಮೆಡಿಕಲ್ ಕಾಲೇಜ್ಗೆ ಈ ಸಂಸ್ಥೆಯಿಂದ ಕೊಡಬೇಕಾದ್ರೆ, ಯಾವುದಾದ್ರೂ ದಾನ ಕೊಡಬೇಕಾದ್ರೆ ಕೊಡಿ, ಒಂದು ಮೆಡಿಕಲ್ ಎಜುಕೇಷನ್ ಕೊಡೋಣ. ಬೇಕಾದರೆ ನಾವು ಯಾವ ಸಂಸ್ಥೆ ಅದನ್ನು ಪ್ರಾರಂಭ ಮಾಡ್ಬೋದು. ಅದಕ್ಕೆ ಇಲಾಖೆ ಅನುಮತಿ ಬೇಕು. ಇಲಾಖೆ ಅನುಮತಿ ಪಡೆದಿದ್ದೀವಿ. ಇಷ್ಟು ವಿಷಯ ತಮ್ಮೆಲ್ಲರ ಗಮನಕ್ಕೆ ತತ್ತಾ, ಏನು ಇದು ಸುದ್ದಿ ಮಾಧ್ಯಮಗಳಲ್ಲಿ ಒಂದು ಸುಳ್ಳು ಪ್ರಚಾರ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ, ರೈಟ್ ಟು ಇನ್ಫಾರ್ಮೇಷನಲ್ಲಿ ಆ್ಯಕ್ಟಲ್ಲಿ ನನಗೆ ಬಂದಿರೋದು 30ನೇ ತಾರೀಕು. ನಾನು ಕೊಡೋಕ್ಕೆ ಮೊದಲೇ ನಿಮ್ಮದು CSR ಫಂಡು ಅಂತ ಹೇಳಿದರೆ, CSR ಫಂಡು ಯಾವುದೇ ರೀತಿಯಿಂದನೂ ನಮ್ಮ ಶಾಲೆಗೆ ಬಂದಿಲ್ಲ. ಇದನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ನಾವು ಅನುಮತಿ ತಗೊಂಡೇ ಎಲ್ಲ ಶಾಲೆಗಳನ್ನು ನಿರ್ವಹಿಸ್ತಾ ಇದ್ದೀವಿ. ಇಲಾಖೆ ಸೂಚನೆಗಳನ್ನು ಪಾಲಿಸ್ತಾ ನಿರ್ವಹಿಸ್ತಾ ಇದ್ದೀವಿ. ಇಲಾಖೆಯ ಅನುಮತಿ ತಗೊಂಡೇ ನಡೆಸ್ತಾ ಇದ್ದೀವಿ. ಕಾನೂನುಬದ್ಧವಾಗಿ ಎಲ್ಲ ಕೂಡ ನಡೆಸ್ತಾ ಇದ್ದೀವಿ. ಇನ್ನು ನನಗೊಂದು ಆಸೆ ಇದೆ ಸರ್. ಏನು ಅಂತ ಹೇಳಿದ್ರೆ, ಇಲ್ಲಿ ಯಾರಿವಾಗ ಆರೋಪ ಮಾಡಿದಾರೋ ಸರ್, ಒಂದು ವಿಷಯ ಹೇಳ್ತೀನಿ. ಯಾರು ಆರೋಪ ಮಾಡಿದಾರೋ ಅವ್ರ ಅಕ್ಕ ಅವರು ಇದೇ ಶಾಲೆಯ ವಿದ್ಯಾರ್ಥಿ. ಅವ್ರ ಅಕ್ಕ ಅವರು ಇದ್ದಾಗ ಇಲ್ಲಿ ಇಂಗ್ಲೀಷ್ ಮೀಡಿಯಂ ಇತ್ತು, ಹೈಸ್ಕೂಲಲ್ಲಿ ಇಂಗ್ಲೀಷ್ ಮೀಡಿಯಂ ಇತ್ತು. ಆ ಇಂಗ್ಲೀಷ್ ಮೀಡಿಯಂ ಇದ್ದಾಗ ಏನಾಯಿತು ಅಂತ ಹೇಳಿದ್ರೆ, ನನಗೆ ತಿಳಿದ ಮಟ್ಟಿಗೆ ಆ ಇಂಗ್ಲೀಷ್ ಮೀಡಿಯಂ ಇದ್ದಾಗ ತುಂಬ ಜನ ಹುಡುಗರು, ಪ್ರತಿಭಾವಂತ ಹುಡುಗರು ಅಮೇರಿಕಾದಲ್ಲಿ ಎಲ್ಲ ಕೂಡ ಇವಾಗ ಡಾಕ್ಟರ್ಗಳಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಒಂದು ಉದಾಹರಣೆಗಳು ನಮ್ಮಲ್ಲಿದೆ. ಅವ್ರ ಹೆಸರುಗಳು ಬೇಕಾದರೆ ನೀವು ಸಾಕಷ್ಟು ಹೇಳ್ತೀವಿ. ಸಾಫ್ಟ್ವೇರ್ ಇಂಜಿನಿಯರ್ಗಳಾಗಿ ಅಮೇರಿಕದಲ್ಲಿ ಇವಾಗ ಕೆಲಸ ಮಾಡ್ತಾ ಇರೋರು, ಯುರೋಪ್ ಡಾಕ್ಟರ್ಗಳಲ್ಲಿ ಕೆಲಸ ಮಾಡ್ತಾ ಇರೋರು ಇಂಗ್ಲೀಷ್ ಮೀಡಿಯಂ ಇದ್ದಾಗ ಸಾಕಷ್ಟು ಜನ ಇದ್ದೀವಿ. ಕಾಲಕ್ರಮೇಣ ಇಲ್ಲಿ ಇಂಗ್ಲೀಷ್ ಮೀಡಿಯಮ್ಮು ಇಲ್ದಿರ ಆಗೋಗಿದೆ. ಅದನ್ನು ನಾನು ಯಾವ ರೀತಿ ಆಗಿದೆಯೋ ಏನಾಗಿದೆಯೋ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ, ಇಂಗ್ಲೀಷ್ ಮೀಡಿಯಂ ಇದ್ದಾಗ ಒಂದು ಏನು ನಡೀತಾ ಇತ್ತು ಅನ್ನೋದನ್ನು ನಾನು ಊಹಿಸಬಲ್ಲೆ. ಯಾಕಂತ ಹೇಳಿದ್ರೆ, ನಾವು ಪ್ರತಿವಾದಂಥ ಹುಡುಗರು ಇಲ್ಲಿಂದ ಹೋಗಿದ್ದಾರೆ ಅಂದಾಗ ಆ ಇಂಗ್ಲೀಷ್ ಮೀಡಿಯಮಲ್ಲೂ ಕೂಡ ನಂದು ಏನಾಗಿತ್ತು ಅಂತ ಹೇಳಿದ್ರೆ ಸರ್, ನಾನು 2023ರಲ್ಲಿ ಅಧ್ಯಕ್ಷನಾದಾಗ ಇಮಿಡಿಯೇಟಾಗಿ ಇದು BO ಸಾಹೇಬರಿಗೆ ನಮ್ಗೆ ಇಂಗ್ಲೀಷ್ ಮೀಡಿಯಮ್ಗೆ ಅನುಮತಿ ಕೊಡಿ ಅಂತ ಹೇಳ್ಬಿಟ್ಟು ಲಾಸ್ಟ್ ಇಯರೇ ಒಂದು ಲೆಟ್ರ್ ಬರೆದಿದ್ದೆ. ಅದು ಯಾಕೋ ಗೊತ್ತಿರಲಿಲ್ಲ ಸರ್. ಆ ಲೆಟ್ರು ಇಲ್ಲಿರಬೇಕಾಗಿದ್ದು ಹಿಂಗಾಗೋಗಿತ್ತು. ಅದಕ್ಕಾಗಿ ನಾವು ಅದನ್ನು ಫಾಲೋ ಮಾಡಿರಲಿಲ್ಲ. ಏನಾಯಿತು ಅಂತ ಹೇಳ್ಬಿಟ್ಟು ಆ ವರ್ಷ ನಾವು ತಗೊಳ್ಳೋಕ್ಕಾಗಿರಲಿಲ್ಲ. ಈ ವರ್ಷ ನಾವು ಇಂಗ್ಲೀಷ್ ಮೀಡಿಯಂ ಶಾಲೆಯನ್ನು ಪ್ರಾರಂಭ ಮಾಡೋದಕ್ಕೆ ಹೈಸ್ಕೂಲಲ್ಲಿ ಇದು ಮಾಡಿದ್ದೀವಿ. ನಾನು ಘಂಟಾಘೋಷಿತವಾಗಿ ಹೇಳ್ತಾ ಇದ್ದೀನಿ. ನಮ್ಮ ಎಲ್ಲ ಆಡಳಿತ ಮಂಡಳಿ ಸದಸ್ಯರು ಇಲ್ಲೇ ಇದ್ದಾರೆ.
ನನಗೇನಾದರೂ ಇಲಾಖೆ ವತಿಯಿಂದ ಇಂಗ್ಲೀಷ್ ಮೀಡಿಯಮ್ ಏನಾದರೂ ನಮಗೇನಾದರೂ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಸರ್ಕಾರಿ ಮಾರ್ಗಸೂಚಿಗಳು ಏನಾದರೂ ಕೊಟ್ಟು ನೀವು ಇಂಗ್ಲೀಷ್ ಮೀಡಿಯಮನ್ನು ಮಾಡಿ ಅಂತ ಹೇಳಿದರೆ, ಇದೇ ಬಿಲ್ಡಿಂಗಲ್ಲಿ ನಾನು ಇಂಗ್ಲೀಷ್ ಮೀಡಿಯಮನ್ನು 8ರಿಂದ ಮಾಡ್ತೀನಿ. ಒಂದೇ ಒಂದು ಪೈಸೆ ಫೀಸು ಶುಲ್ಕ ಅವ್ರು ತಗೊಳ್ತೀರಾ, ಫ್ರೀಯಾಗಿ ಇಂಗ್ಲೀಷ್ ಎಜುಕೇಷನ್ ಕೊಡೋದಕ್ಕೆ ಈ ಸೊಸೈಟಿಯಲ್ಲಿ ಇಲಾಖೆಯ ಅನುಮತಿಗಳು ಏನಾದರೂ ಕೊಟ್ಟರೆ, ಯಾಕಂತ ಹೇಳಿದ್ರೆ ಇಲಾಖೆ ಅನುಮತಿಗಳು ಕೊಡಬೇಕು ಅಂತ ಹೇಳಿದ್ರೆ ಇವಾಗ ಸಾಕಷ್ಟು ತೊಂದರೆಗಳನ್ನು ಅನುಭವಿಸಬೇಕಾಗಿ ಬರ್ತಾ ಇದೆ. ಇಲಾಖೆಯನ್ನೇನಾದರೂ ಕೊಟ್ಟರೆ ಈ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಮಕ್ಕಳಿಗೂ 8ರಿಂದ ನಾವು 10th ಉಚಿತವಾದಂಥ ಇಂಗ್ಲೀಷ್ ಮೀಡಿಯಂ ಶಾಲೆಯನ್ನು ಕೊಡ್ತೀವಿ. ಈ SVV ರೂರಲ್ ಎಜುಕೇಷನ್ ಸೊಸೈಟಿನೇ ಇಲ್ದಿರೇ ಇದ್ದರೆ ಮುಂದಿನ ಪೀಳಿಗೆಯಲ್ಲಿ ಇವಾಗ ಏನಾದರೂ ಈ ಥರದ್ದು ತೊಂದರೆಗಳು ಇಂಥವೇನಾದರೂ ಇದ್ದರೆ, ನಾವೇನು ಇವಾಗ ಸಂಕಲ್ಪ ಮಾಡಿ SVV ರೂರಲ್ ಎಜುಕೇಷನಲ್ಲಿ ಇಂಗ್ಲೀಷ್ ಮೀಡಿಯಮನ್ನು ಇಲಾಖೆ ಅನುಮತಿ ಕೊಟ್ಟರೆ ನಾವು ಫ್ರೀಯಾಗಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇದು ಮಾಡಿದ್ದೀವಿ, ನಮ್ಮನ್ನು ತಡೆದಿದ್ದಾರೆ. ಅಂದರೆ ಪ್ರೈವೇಟ್ ಸ್ಕೂಲ್ಗಳಲ್ಲಿ ನಮ್ಮ ಗ್ರಾಮದಲ್ಲಿ ಇರ್ತಕ್ಕಂಥ ನಿವಾಸಿಗಳಿಗೆ ಅವರೇನಾದರೂ ಇಂಗ್ಲೀಷ್ ಮೀಡಿಯಂ ಓದಿಸ್ಬೇಕು ಅಂತ ಹೇಳಿದ್ರೆ ಊಹಿಸ್ಕೊಳ್ಳೋಕ್ಕೂ ಸಾಧ್ಯ ಆಗಲ್ಲ. ಒಂದು 60,000ರಿಂದ 70,000 ರೂಪಾಯಿ ಒಂದೊಂದು ಮಗು ಖರ್ಚು ಮಾಡಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಅಂಥ ಪರಿಸ್ಥಿತಿಗಳನ್ನು ನಿಭಾಯಿಸಿ ಅದನ್ನು ಎದುರಿಸಬೇಕು ಅಂತ ಹೇಳಿದ್ರೆ SVV ರೂರಲ್ ಎಜುಕೇಷನ್ ಸೊಸೈಟಿಗೆ ಮಾತ್ರನೇ ಸಾಧ್ಯ ಆಗುತ್ತೆ. ಈ ಸಂಸ್ಥೆಯನ್ನು ಉಳಿಸ್ಬೇಕು, ಬೆಳೆಸಬೇಕು, ಮತ್ತು ಈ ಸಂಸ್ಥೆಯನ್ನು ಇನ್ನೂ ಒಂದು ಉನ್ನತ ಮಟ್ಟಕ್ಕೆ ಏಳಿಸ್ಬೇಕು. ನಾನು ಸತತವಾಗಿ ಅದ್ರ ಬಗ್ಗೆ ಪ್ರಯತ್ನ ಪಡ್ತಾ ಇದ್ದೀನಿ. ನಾನು ಹೇಳ್ತಾ ಇದ್ದೆ ಪದೇ ಪದೇ, ನಾನು ಈ ಗ್ರಾಮದಲ್ಲಿ ಒಂದು 2 ವಿಷಯಗಳಲ್ಲಿ ತಲೆ ಹಾಕ್ತೆ. ಯಾಕಂತ ಹೇಳಿದ್ರೆ ನಾನು ಹೊಟ್ಟೆಪಾಡಿಗೆ ಅಂತ ನಾನು ಬೆಂಗಳೂರಿಗೆ ಹೋದಾಗ ನಮ್ಮ ವೆಹಿಕಲ್ ರೀತಿಯಲ್ಲಿ ಬೆಳಗ್ಗೆ ನಾವು 8 ಗಂಟೆಗೆ ಆಫೀಸ್ಗೆ ಹೋದರೆ ರಾತ್ರಿ 10 ಗಂಟೆವರೆಗೂ ಆಗುತ್ತೆ. ನಿನ್ನ ರಾತ್ರಿನೂ ನಾನು 10 ಗಂಟೆವರೆಗೂ ಕೆಲಸ ಮಾಡಿ ಮನೆಗೆ ಹೋಗಿದ್ದೀನಿ. ಮನೆಯಲ್ಲಿ ಹೋಗ್ಬಿಟ್ಟು ಮತ್ತೆ ಮಲ್ಕೊಂಡು ಮತ್ತೆ ಇದ್ರ ಬಗ್ಗೆ ಇದು ಮಾಡಬೇಕು ಅಂತ ಹೇಳಿದ್ರೆ ಇವತ್ತು ಕ್ಲೈಂಟ್ಸ್ಗೆ ಇಲ್ಲ ಸರ್ ನನಗೆ ಆಗಲ್ಲ, ನಾಳೆ ಬರಬೇಕು ಅನ್ನೋ ಒಂದು ವೃತ್ತಿ ಒತ್ತಡದ ಜೀವನ ನಾನು ನಡೆಸ್ತಾ ಬರ್ತಾ ಇದ್ದೀನಿ. ಇದಾದಮೇಲೆ ಸರ್ ಇವಾಗ ಏನಿದೆಯೋ ಈ ಸಂಸ್ಥೆಯಲ್ಲಿ ನಡ್ತಕ್ಕಂಥ ವಿಷಯಗಳು ಯಾವುದಾದ್ರೂ ಕಾನೂನುವಾತವಾಗಿ ನಡೆಯುತ್ತೆ, ಬಡವರ ಪರವಾಗಿ ನಡೆಯುತ್ತೆ. ಮತ್ತು ಯಾವುದೇ ವಿಷಯದಲ್ಲಿ ಕೂಡ ನಾನಿರಬೇಕಾದ್ರೆ ನಾನು ಘಂಟಾಘೋಷಿತವಾಗಿ ಹೇಳ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ನಾನು ಒಂದು ಹೇಳಬಾರ್ದು ಅಂತಿದ್ದೆ. ನಮ್ಮ ತಂದೆಯವರು NS ಸುಬ್ಬಣ್ಣ ಅಂತ ಹೇಳ್ಬಿಟ್ಟು, ನಮ್ಮ ತಂದೆಯವರು ಇಂಗ್ಲೀಷ್ ಟೀಚರ್ ಆಗಿದ್ದರು ಮುಳಬಾಗಿಲಲ್ಲಿ ಗೌರ್ಮೆಂಟ್ ಹೈಸ್ಕೂಲಲ್ಲಿ. ನಮ್ಮ ತಂದೆ ಶಾರದಾ ಇದು ಗರ್ಲ್ಸ್ ಹೈಸ್ಕೂಲ್ ಅಂತೇಳ್ಬಿಟ್ಟು 1977ರಲ್ಲಿ ಓಪನ್ ಮಾಡಿದಾಗ ಆ ಹೈಸ್ಕೂಲ್ಗೆ ಫೌಂಡರ್ ಸೆಕ್ರೆಟರಿ ಆಗಿದ್ದರು. ನಮ್ಮ ತಂದೆಯವರು ಆಗಿನ ಕಾಲದಲ್ಲಿ 1968ರಲ್ಲಿ ಟೈಪಿಂಗ್ ಕಲ್ತ್ಕೊಂಡ್ರೆ ವಿಧಾನಸೌಧದಲ್ಲಿ ಎಲ್ಲ ಕೂಡ ಒಂದು ಅಪಾಯಿಂಟ್ಮೆಂಟ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಅವ್ರಿಗೆ ವಿದ್ಯಾಭ್ಯಾಸ ಬಿಟ್ಬಿಟ್ಟು ಬೇರೆ ಏನು ಕೂಡ ಇರ್ತಾ ಇರಲಿಲ್ಲ. ಆ ವಿದ್ಯಾಭ್ಯಾಸದ ನಿಟ್ಟಿನಲ್ಲಿ ಒಂದು ಟೈಪಿಂಗ್ ಇನ್ಸ್ಟಿಟ್ಯೂಟನ್ನು ಸುರೇಶ್ ಇನ್ಸ್ಟಿಟ್ಯೂಟ್ ಆಫ್ ಕಾಮರ್ಸ್ ಅಂತ ಹೇಳ್ಬಿಟ್ಟು 62ರಲ್ಲಿ ಓಪನ್ ಮಾಡಿದ್ದಾರೆ. ಎಷ್ಟೋ ಜನ ಮಕ್ಕಳು ಇದ್ದಿದ್ದಾರೆ. ಈ ಥರದ್ದೊಂದು ರಕ್ತದಲ್ಲಿ ಹುಟ್ಟು ಬಂದಿರತಕ್ಕಂಥದ್ದು ಸರ್. ಯಾವತ್ತೇ ಆಗಲಿ ಪಾರದರ್ಶಕವಾಗಿರ್ತೀನಿ. ಒಂದೇ ಒಂದು ನಯಾ ಪೈಸಾ ತಿಂದಿರೋಂಥ ಆರೋಪಗಳು ಯಾರಾದರೂ ಮಾಡಿದರೆ ಅದಕ್ಕೆ ಶಿರ್ಸಾ ಬಗ್ಸ್ತಾ ನಾನು ಅದನ್ನು ನಿರೂಪಣೆ ಮಾಡ್ಕೊಳ್ತೀನಿ. ಯಾಕಂತ ಹೇಳಿದ್ರೆ ಆ ರೀತಿ ಆರೋಪಗಳು ಇದುವರೆಗೂ ಮಾಡಿಲ್ಲ, ಮಾಡೋದಕ್ಕೂ ನನ್ನ ಕ್ಯಾರೆಕ್ಟರ್ ನೋಡಿರೋರು ಯಾರನ್ನೂ ಹೇಳೋಕ್ಕೂ ಹೋಗೋದಿಲ್ಲ. ಈ ಸಂಸ್ಥೆಯಲ್ಲಿ ಏನು ಬರುತ್ತೋ ಇದನ್ನೆಲ್ಲ ಕೂಡ ಬಡ ಮಕ್ಕಳಿಗೆ ಮತ್ತು ಇವ್ರಿಗೆ ಹಂಚ್ತೀನಿ. ಮತ್ತು ಈ ಟೀಚರ್ಗಳು ಏನಿದ್ದಾರೋ, ಒಂದು ಅನ್ಎಂಪ್ಲಾಯ್ಮೆಂಟ್ ಅನ್ನೋ ಒಂದು ಪಿಡಿಗಲ್ ಟೀಚರ್ಗಳು ಏನಿದ್ದಾರೋ ಅವ್ರು ಬೇರೆ ಕಡೆ ಏನಾದರೂ ಕೊಡ್ತಾ ಇರೋದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಕೊಟ್ಬಿಟ್ಟು ಅವ್ರನ್ನಿಟ್ಕೊಂಡು ಎಲ್ಲ ಒಂದು ವಿದ್ಯಾಭ್ಯಾಸನ ನಾನು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಈ ಮೂಲಕ ತಮ್ಗೆ ಹೇಳ್ತಿ ಸ್ಪಷ್ಟನೆಯನ್ನು ಕೊಟ್ಟು, ಏನು ಇದು ಸುದ್ದಿ ಮಾಧ್ಯಮಗಳಲ್ಲಿ ನಮ್ಮ ಸಮಸ್ಯೆ ಬಗ್ಗೆ ತುಕ್ಕು ಪ್ರಚಾರ ಮಾಡಿದ್ದಾರೋ ಅದನ್ನು ಗಮನ ಇಟ್ಟು ಕೇಳಿ ಸಾರ್ವಜನಿಕರೆಲ್ಲ ಕೇಳಬೇಕು ಅಂತ ಹೇಳ್ಬಿಟ್ಟು, ಮತ್ತು ಈ ಮುಂದಿನ ಪೀಳಿಗೆಯಲ್ಲೂ ಅಷ್ಟೇ ನಾವು ಹೈಸ್ಕೂಲಲ್ಲಿ ಇಂಗ್ಲೀಷ್ ಮೀಡಿಯಮನ್ನು ತರೋದಕ್ಕೆ ಪ್ರಯತ್ನ ಪಡ್ತೀನಿ. ನೀವು ಎಲ್ಲರೂ ಕೂಡ ಸಹಕಾರ ಕೊಡಿ. ಸಹಕಾರ ಕೊಟ್ಟಿದ್ದೀರಿ ಅಂತ ಹೇಳಿದ್ರೆ ಹೈಸ್ಕೂಲನ್ನು ನಾವು ಇಲಾಖೆ ಅನುಮತಿ ಏನಾದರೂ ಕೊಟ್ಟಿದ್ದಾರೆ ಅಂತ ಹೇಳಿದರೆ ನಾವು ಫ್ರೀ ಎಜುಕೇಷನನ್ನು ನಮ್ಮ ಬಿಲ್ಡಿಂಗ್ಗೆ ಕೊಟ್ಟು ಫ್ರೀ ಎಜುಕೇಷನನ್ನು ಬೆಳಗ್ಗೆ 9 ಗಂಟೆಯಿಂದ 5:30ವರೆಗೂ ಮುತುವರ್ಜಿ ನಾನು ಮಾಡ್ತೀನಿ. ಆಮೇಲೆ ಸರ್ ನಮಗೆ ಇನ್ನೂ ನಿಮಗೆ ಒಂದು ವಿಷಯ ಹೇಳ್ಬಿಟ್ಟು ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಯಾಕಂತ ಹೇಳಿದ್ರೆ ಈ ಗ್ರಾಮೀಣ ವಿದ್ಯಾಸಂಸ್ಥೆಗಳು ಮತ್ತು ನಮ್ಮ ಶಾಲೆಗೆ ಬರ್ತಕ್ಕಂಥ ಹೈಸ್ಕೂಲ್ಗೆ ಬರ್ತಕ್ಕಂಥ ಮಕ್ಕಳು 100ರಲ್ಲಿ 83% ಪರಿಶಿಷ್ಟ ಜಾತಿಗೆ ಸೇರಿದವರು ಸರ್. ಈ ಪರಿಶಿಷ್ಟ ಜಾತಿಗೆ ಸೇರಿದವರ ಮಕ್ಕಳಲ್ಲಿ ಕೂಡ ಒಂದು ಹೇಳ್ತೀನಿ. 5ನೇ ತಾರೀಕಲ್ಲ ಮೇಡಮ್ ನಾನು ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಇಟ್ಕೊಂಡಿದ್ದು. 5ನೇ ತಾರೀಕು ಮೊನ್ನೆ ವರ್ಷನೂ ಇಟ್ಕೊಂಡಿದ್ದೆ. 5ನೇ ತಾರೀಕು ಪೇರೆಂಟ್ ಟೀಚರ್ಸ್ ಮೀಟಿಂಗ್ ಅಂತ ಇಟ್ಕೊಂಡು 9 ಗಂಟೆಗೆ ಕ್ಲಾಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿಮ್ಮ ಮಕ್ಕಳಿಗೆಲ್ಲ ಒಳ್ಳೇದಾಗ್ತಾ ಇದೆ, ಬನ್ನಿ ಮಾತಾಡೋಣ ಅಂತ ಹೇಳ್ಬಿಟ್ಟು ಹೇಳಿದ್ರೆ 207 ಜನ ಇದ್ದಿದ್ದು ಎಷ್ಟು ಜನ ಬಂದಿದ್ರು ಮೇಡಮ್? 10 ಜನನೋ 14 ಜನನೋ ಬಂದಿದ್ರು. 14 ಜನ ಬಂದಿದ್ರು. 207ರಲ್ಲಿ 14 ಜನ ಬಂದರೆ ನಮ್ಮ ಮೇಡಮ್ ಅವರು ಸಹಜವಾಗಿ ಏನು ಸರ್ ನಾವು ಇಷ್ಟೆಲ್ಲ ಕಷ್ಟಪಡ್ತೀವಿ, ಇಷ್ಟೆಲ್ಲ ಹೇಳ್ತೀವಿ, ಬರಲಿಲ್ಲ ಅಂತ ಹೇಳಿದಾಗ, ಯಾಕಂತ ಹೇಳಿದ್ರೆ ನಿರುತ್ಸಾಹ ಅನ್ನೋದು ಇಲ್ಲ ಅಂತ ಹೇಳಿದ್ರೆ ಉತ್ಸಾಹ ಇಲ್ದಿರ ಇರೋದು ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಕೆಲಸ ಮಾಡೋದಕ್ಕೆ ಅಡಚಣೆ ಆಗುತ್ತೆ. ನಾನು ಆವಾಗ ನಮ್ಮ ಸ್ಟಾಫ್ಗೆ ಕೂರಿಸ್ಕೊಂಡು ಹೇಳಿದೆ, ನೋಡಿ ಮೇಡಮ್, ಪ್ರೈವೇಟ್ ಸ್ಕೂಲ್ಗಳಲ್ಲಿ ಯಾರಾದರೂ ಸೇರಿಸಿದ್ರೆ ಆ ಪ್ರೈವೇಟ್ ಸ್ಕೂಲಲ್ಲಿ ಅವ್ರಿಗೆ ಡೊನೇಷನ್ ಅಂತ ಕೊಡ್ತಾರೆ. ಒಳ್ಳೆ ಯೂನಿಫಾರ್ಮ್ಗೆ ಅಂತ ಹೇಳ್ಬಿಟ್ಟು ಅವ್ರು ಎಷ್ಟು ಕೇಳಿದ್ರೆ ಅಷ್ಟು ದುಡ್ಡು ಕೊಡ್ತಾರೆ. ಆ ವ್ಯಾನ್ಗಳ ಹತ್ರ ಎತ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಕೊಟ್ಟು ಬರ್ತಾರೆ.
ಅವ್ರು ಒಳ್ಳೆ ಟಿಫನ್ ಬಾಕ್ಸ್ ಹಾಕಿ ಕಳಿಸ್ತಾರೆ, ಸ್ನ್ಯಾಕ್ಸಿ ಹಾಕಿ ಕಳಿಸ್ತಾರೆ. ಅದಾದಮೇಲೆ ಟೀಚರ್ಸ್ ಪೇರೆಂಟ್ ಮೀಟಿಂಗ್ ಆಗಬೇಕಾದ್ರೆ 3-4 ಗಂಟೆ ನಮ್ಮ ಮಕ್ಕಳು ಏನು ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಮೃತ್ಯುವರ್ಜಿ ವಹಿಸ್ಕೊಂಡು ಆ ಮಕ್ಕಳನ್ನ ನೋಡ್ಕೊಳ್ಳುವಂಥ ಪೇರೆಂಟ್ಸ್ ಅವ್ರಿಗಿರುತ್ತೆ. ಪೇರೆಂಟಿಂಗ್ ತುಂಬ ಚೆನ್ನಾಗಿರುತ್ತೆ. ನಮ್ಮ ಪೇರೆಂಟ್ಸು ಟೀಚರ್ಸ್ ಪೇರೆಂಟಿಂಗ್ ಮೀಟಿಂಗ್ ಅಂತ ಬಂದಿಲ್ಲ ಅಂತ ಹೇಳಿದ್ರೆ ನೀವೇನು ಭಯ ಪಡಬೇಡಿ ಮೇಡಮ್. ಸೆಕೆಂಡ್ ಸಾಟರ್ಡೇ ಇರ್ತೀನಿ, ಫೋರ್ತ್ ಸಾಟರ್ಡೇ ಇರ್ತೀನಿ. ಈ ಮಕ್ಕಳಿಗೆಲ್ಲ ಕೂಡ ಪೋಷಕರದ್ದು ಏನು ನಿಭಾಯಿಸಬೇಕು ನಾನೇ ನಿಭಾಯಿಸ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲ ಪೇಪರ್ಗಳನ್ನು ನಾನು ನೋಡಿ ಆ ಮಕ್ಳಿಗೂ ಹೇಳಿದ್ದೀನಿ, ಯಾವತ್ತೇ ಆಗಲಿ ನೀವು ನಿರ್ಭಯ ಪಡಬೇಡಿ, ನಾವಿದ್ದೀವಿ, ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಯಾಕಂತ ಹೇಳಿದ್ರೆ ಅವರು ಕೂಲಿಗೆ ಹೋಗೋವಂಥವ್ರು. ನೀವು ಬನ್ನಿ ಅಂತ ಹೇಳಿದ್ರೆ ಸಾರ್ మేము ಕೂಲಿಗೆ ಹೋಗಲ್ಲ ಹಿಂಗೆ ಅಂತ ಹೇಳಿದಾಗ ನಾವೇನು ಮಾಡೋಕ್ಕಾಗತ್ತೆ? ನಾವು ಆ ಮಕ್ಕಳನ್ನ ಬಿಟ್ಬಿಡೋಕ್ಕಾಗತ್ತಾ? ಇಲ್ಲ ಅಂತ ಹೇಳಿದ್ರೆ ಉದಾಸೀನ ತೋರ್ಸೋಕ್ಕಾಗತ್ತಾ? ಇಷ್ಟೆಲ್ಲ ಮುತುವರ್ಜಿ ವಹಿಸ್ಕೊಂಡು ಮಕ್ಕಳನ್ನ ನಾವು ನೋಡ್ಕೊಳ್ತಾ ಇದ್ದೀವಿ. ಇದನ್ನು ಬೇಕಾದರೆ ನೀವು ಮಕ್ಕಳ ಹತ್ರನೂ ಕೇಳ್ಬೋದು, ಪೋಷಕರ ಹತ್ರನೂ ಕೇಳ್ಬೋದು. ಮತ್ತು ನೀವು ಯಾವ ರೀತಿಯಲ್ಲಿ ಎನ್ಕ್ವೈರಿ ಮಾಡಿದ್ರು ಕೂಡ ಅದನ್ನು ನಾನು ಎದುರಿಸೋದಕ್ಕೂ ಸಿದ್ಧ ಇದ್ದೀನಿ. ಆದ್ದರಿಂದ ಹೇಳ್ತಾ ಇರೋದೇನು ಅಂತ ಹೇಳಿದ್ರೆ ಸರ್, ಒಂದೇ ಒಂದು ಈ ಸಂಸ್ಥೆಯ ಬಗ್ಗೆ ಒಂದು ಹೆಮ್ಮೆ ಇರಲಿ. 62ರಿಂದ ಇದುವರೆಗೂ ಏನು ನಡ್ಕೊಂಡು ಬಂದಿದೆಯೋ ಅದೆಲ್ಲ ಕೂಡ ಸಮಾಜಮುಖವಾದಂಥ ಒಂದು ಉದ್ದೇಶದಿಂದನೇ ನಾವು ನಡ್ಕೊಂಡು ಬಂದಿದ್ದೀವಿ. ಅಪಪ್ರಚಾರಗಳಿಗೆ ಯಾರೂ ಕಿವಿ ಕೊಡಬೇಡಿ. ವಿಶೇಷವಾಗಿ ಹಳೆಯ ವಿದ್ಯಾರ್ಥಿಗಳಲ್ಲಿ ನನ್ನದೊಂದು ಮನವಿ, ನೀವು ಯಾವತ್ತೇ ಆಗಲಿ ಈ ಸಮಸ್ಯೆಯ ಬಗ್ಗೆ ಯಾರಾದರೂ ನಿಮಗೆ ಸಾರ್ ಈ ಥರ ಮಾಡಿಬಿಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಪ್ರವೋಕ್ ಆಗಬೇಡಿ. ನನ್ನ ಫೋನ್ ನಂಬರು 9448363301 9448363301. ಯಾರಾದರೂ ಆರೋಪ ಮಾಡಿದ್ದಾರೆ ಅಂತ ಹೇಳಿದ್ರೆ ದಯವಿಟ್ಟು ನನಗೊಂದು ದೂರವಾಣಿ ಕರೆ ಮಾಡಿ. ಸ್ವೀಕರಿಸಿಲ್ಲ ಅಂತ ಹೇಳಿದಾಗ ಆ ನಂಬರ್ ಇದ್ದರೆ ನಾನೇ ಮತ್ತೆ ಫೋನ್ ಮಾಡಿ ಏನಪ್ಪ ಅಂತ ಹೇಳ್ಬಿಟ್ಟು ಕೇಳ್ತೀನಿ. ಕೇಳಿಬಿಟ್ಟು ನಿಮ್ಗೆ ಯಾವುದೇ ಸ್ಪಷ್ಟವಾದಂಥ ಒಂದು ವಿವರಣೆ ಬೇಕು ಅಂತ ಹೇಳಿದ್ರೆ, ಯಾಕಂದ್ರೆ ಹೇಳಿದ್ರೆ ನಾನು ಪ್ರಾಮಾಣಿಕವಾಗಿದ್ದೀನಿ ಮತ್ತು ಶುದ್ಧ ಹಸ್ತದಿಂದ ಇದ್ದೀನಿ. ಮತ್ತು ನಮ್ಮ ಏನು ಮನಸ ಇಚ್ಛೆಯಿಂದ ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀವಲ್ಲ, ಅದನ್ನು ನಾನು ಚಾಚು ಚುಚ್ಚದೆ ಮಾಡ್ತಾ ಇದ್ದೀನಿ. ನೀವು ಯಾರಾದರೂ ಫೋನ್ ಮಾಡಿ ನನಗೆ, ನಿಮ್ಗೆ ಯಾವುದಾದ್ರೂ ಇನ್ಫಾರ್ಮೇಷನ್ ಬೇಕಾದರೆ ನಾನು ಘಂಟಾಘೋಷಿತವಾಗಿ ಎಲ್ಲರಿಗೂ ಕೊಡೋದಕ್ಕೆ ನಾನು ಸದಾ ಸಿದ್ಧನಿರ್ತೀನಿ ಅಂತ ಹೇಳ್ತಾ, ನಿಮ್ಮೆಲ್ರಿಗೂ ಬಂದಿದ್ದಕ್ಕೆ ಮತ್ತು ನೀವು ಈ ಸುದ್ದಿಗೋಷ್ಠಿಯನ್ನು ನಡೆಸೋದಕ್ಕೆ ನಮ್ಮ ಸಂಸ್ಥೆ ಆವರಣದ ಬಂದಿದ್ದಕ್ಕೆ ನಮ್ಮ ಸಂಸ್ಥೆ ಆವರಣದಿಂದ ನಮ್ಮ ನೆಂಗ್ಲಿ ಗ್ರಾಮದ ಎಲ್ಲ ನಾಗರಿಕರ ಪರವಾಗಿ ಮತ್ತು ಈ ಆಜುಬಾಜು ಗ್ರಾಮಗಳೇನಿದೆಯೋ ನಮ್ಮ ನೆಂಗ್ಲಿ ಗ್ರಾಮದಲ್ಲಿ ಅವರ ಎಲ್ಲರ ಪರವಾಗಿ ನಿಮ್ಮೆಲ್ಲ ಸುದ್ದಿ ಮಾಧ್ಯಮರಿಗೂ ನಮಸ್ಕಾರ ಹೇಳ್ತೇನೆ.